ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಾನು ಅಜಿತ್ ಹನಮಕ್ಕನವ. ಈಗ ಈ ವಾರದ ನ್ಯೂಸ್ ಅವರ್ ಸ್ಪೆಷಲ್. ನ್ಯೂಸ್ ಅವರ್ ಸ್ಪೆಷಲ್ನಲ್ಲಿ ನ್ಯೂಸ್ ಪರ್ಸನ್ ಆಫ್ ದ ವೀಕ್ ಇರ್ತಾರೆ ಅಥವಾ ನ್ಯೂಸ್ ಸಬ್ಜೆಕ್ಟ್ ಆಫ್ ದ ವೀಕ್ ಬಗ್ಗೆ ಮಾತನಾಡುವುದಕ್ಕೆ ಅತಿಥಿಗಳು ನಮ್ಮ ಸ್ಟುಡಿಯೋದಲ್ಲಿ ಇರ್ತಾರೆ. ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರು RSSನ ಸರಸಂಘ ಚಾಲಕರಿಗೊಂದು ಬಹಿರಂಗ ಪತ್ರ ಬರೆದರು. ಆ ಪತ್ರದಲ್ಲಿ ನೀವು RSS ಅನ್ನು ನೋಂದಣಿ ಮಾಡಿಸಿ ಅದಕ್ಕೆ ಬರ್ತಾ ಇರುವ ದೇಣಿಗೆ, ಕಟ್ತಾ ಇರುವ ಟ್ಯಾಕ್ಸಿನ ಲೆಕ್ಕವನ್ನು ದೇಶದ ಜನರೆದುರಿಗೆ ತೆರೆದಿಡಿ ಅನ್ನುವ ಮನವಿ ಇತ್ತು. 2 ಪುಟಗಳ ಪತ್ರ ತುಂಬ ದೊಡ್ಡ ಮಟ್ಟದಲ್ಲಿ ಚರ್ಚೆಯಾಗ್ತಾ ಇದೆ. RSS ನೋಂದಣಿ ಆಗಲೇಬೇಕು ಅಂತ ಸಂವಿಧಾನ ಹೇಳುತ್ತಾ, ಕಾನೂನು ಹೇಳುತ್ತಾ ಅನ್ನುವ ಒಂದು ಪ್ರಶ್ನೆ. ಆದರೆ ಇದು ಸಂವಿಧಾನ ಕಾನೂನಿನ ವಿಷಯ ಅಲ್ಲ, ನೈತಿಕತೆಯ ವಿಷಯ ಅನ್ನೋದು ಇನ್ನೊಂದು ಚರ್ಚೆ. ಇದೇ ವಿಷಯದ ಬಗ್ಗೆ ಇವತ್ತು ಮಾತಾಡ್ತಾ ಇದ್ದೀವಿ. ಇಬ್ಬರು ಗಣ್ಯರು ನಮ್ಮ ಜೊತೆಗಿರ್ತಾರೆ. ಹಿರಿಯ ವಕೀಲರು, ಸಂವಿಧಾನ ತಜ್ಞರು ಆದ ರಮೇಶ್ ಪುತಿಗೆ ಅವರಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಗೆ ಬ್ರಿಜೇಶ್ ಕಾಳಪ್ಪ ಅವರಿದ್ದಾರೆ, ಕಾಂಗ್ರೆಸ್ ಮುಖಂಡರು, ಮತ್ತೊಬ್ಬ ವಕೀಲರು. ಕಾರ್ಯಕ್ರಮಕ್ಕೆ ತಮಗೂ ಕೂಡ ಸ್ವಾಗತ. ಅವರನ್ನು ಪ್ರಶ್ನಿಸೋದಕ್ಕೆ ಅನೇಕರು ಬಂದಿದ್ದೀರಿ. ನಿಮ್ಮೆಲ್ಲರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಕಾನೂನಿನ ಪ್ರಶ್ನೆಯೊಂದಿಗೆ ಶುರು ಮಾಡಿ ನೈತಿಕತೆಯ ಪ್ರಶ್ನೆಗೆ ಹೋಗೋಣ ಅಂತ ಬ್ರಿಜೇಶ್ ಕಾಳಪ್ಪ ಅವರ ಫಸ್ಟ್ ರಿಯಾಕ್ಷನ್ ತೆಗೆದುಕೊಳ್ತೀನಿ. ಪ್ರಿಯಾಂಕ್ ಖರ್ಗೆ ಅವರ ಪತ್ರದ ಬಗ್ಗೆ ತಮ್ಮ ಅಭಿಪ್ರಾಯ, ಲೀಗಲ್ ಫ್ರೇಮ್ನಲ್ಲಿ ನೋಡುವುದಾದರೆ ಅದಕ್ಕೆ ಎಷ್ಟು ಬೆಲೆ ಇದೆ? ನೋಡಿ ಅಜಿತ್, ಇವಾಗ ಇದುವರೆಗೂ ನಾನು ನೋಡಿರೋಂಥ ಯಾವ ಒಂದು ಮೆಟೀರಿಯಲ್ ಇದೆ ಅದ್ರ ಪ್ರಕಾರ RSS ಇಸ್ ನಾಟ್ ರಿಜಿಸ್ಟರ್ಡ್. ಇವಾಗ ನನಗೆ ಸ್ಟ್ರೇಟ್ ಅವೇ ಮನಸ್ಸಿಗೆ ಬರುವಂಥದ್ದು 3 ವಿಚಾರ. ಒಂದು, ಇದರ್ ಅಂಡರ್ ದ ಸೊಸೈಟಿ ರಿಜಿಸ್ಟ್ರೇಷನ್ ಆ್ಯಕ್ಟ್, ಓಕೆ, ಅಥವಾ ಅಂಡರ್ ದ ಟ್ರಸ್ಟ್ ಆ್ಯಕ್ಟ್, ಅಥವಾ ಅಂಡರ್ ದ ಕಂಪನೀಸ್ ಆ್ಯಕ್ಟ್. ಓಕೆ, ಇದರಲ್ಲಿ ಆದ ಹಾಗೆ ಕಾಣಿಸ್ತಾ ಇಲ್ಲ. ಆಯಿತಾ? ಆಮೇಲೆ ವಿ ಆರ್ ನೌ ಇನ್ ದ 21st century. ಓಕೆ, ನಾವು ಯಾವುದೋ 18ನೇ ಶತಮಾನ 19ನೇ ಶತಮಾನದಲ್ಲಿ ಇಲ್ಲ. ಆಯಿತಾ? ದಿಸ್ ಇಸ್ ದ ಏಜ್ ಆಫ್ ಟ್ರಾನ್ಸ್ಪರೆನ್ಸಿ. ಸೊ ಈ ಏಜ್ ಆಫ್ ಟ್ರಾನ್ಸ್ಪರೆನ್ಸಿದಲ್ಲಿ ನೀವು ಒಂದು ದೊಡ್ಡ ಒಂದು ಆಲ್ಮೋಸ್ಟ್ ಸಂಸ್ಥಾನವನ್ನೇ ಹೇಳುವಂಥದ್ದು, ಅವ್ರು ಇವತ್ತು ನಾವು ರಿಜಿಸ್ಟ್ರೇ ಮಾಡಲಿಲ್ಲ ಓಕೆ ಅಂತ ಹೇಳೋದು ಅದೆಷ್ಟು ಸರಿ ಅಂತ ನನಗೆ ನಿಜವಾಗ್ಲೂ ದಟ್ಸ್ ಅ ಸಬ್ಜೆಕ್ಟ್ ವಿಚ್ ವಿ ಹ್ಯಾವ್ ಟು ಟಾಕ್ ಅಬೌಟ್. ಆಯಿತಾ? ಬಟ್ ಇನ್ ದ 21st century ಗೋಯಿಂಗ್ ಫಾರ್ವರ್ಡ್ ಖಂಡಿತವಾಗ್ಲೂ ಇದೇ ಪರಿಸ್ಥಿತಿ ಯಾವತ್ತೂ ಕೂಡ ಇರೋಕ್ಕೆ ಸಾಧ್ಯ ಇಲ್ಲ. ಇವತ್ತು ಇವ್ರೇನು ಹೇಳ್ತಾ ಇದ್ದಾರೆ, RSSನವ್ರು ಹೇಳ್ತಾರೆ, ಇವತ್ತು ಮೊನ್ನೆ ಸರಸಂಘ ಚಾಲಕರು ನಮ್ಮ ಮಾತು ಕೇಳಿದೆ, ಇಲ್ಲ ಹಿಂದೂ ಧರ್ಮ ಏನಾದರೂ ರಿಜಿಸ್ಟರ್ ಆಗಿದೆಯಾ? ಹಿಂದೂ ಧರ್ಮಕ್ಕೂ RSSಗೂ ಸಾಕಷ್ಟು ವ್ಯತ್ಯಾಸ ಇದೆ. ಏನಕ್ಕಂದ್ರೆ RSS ಮೊದಲೇ ಹಿಂದೂ ಧರ್ಮ ಇತ್ತು. RSS ಹೇಳಿ ಕೇಳಿ ಬಂದಿರೋದು 1925ರಲ್ಲಿ. ಇದಕ್ಕಿಂತ ದೊಡ್ಡ ಸಂತರಿದ್ರು, ಮೇಧಾವಿಗಳಿದ್ರು, ಅವರೆಲ್ಲ ಇವಾಗ RSS ಅಲ್ಲಿ ಬಂದಿದ್ದಾರೆ ಅಂತ ಹೇಳುವಂಥದ್ದು ತಪ್ಪಾಗುತ್ತೆ. ಆಮೇಲೆ ಇಲ್ಲಿ ಹಿಂದೂ ಧರ್ಮದವರೇ ತುಂಬಾ ಜನ ಇದ್ದಾರೆ, ನಾನು ಕೂಡ ಇದ್ದೀನಿ. ತುಂಬಾ ಜನ RSS ಒಬ್ಬದೇ ಇರ್ತಾರೆ. ಸೊ ಅವ್ರನ್ನ RSS is not the sole representative of Hindus ಅಂತ ಅಲ್ಲ, ಇಟ್ ಮೇ ಬಿ ರೆಪ್ರೆಸೆಂಟ್ ಎ ಸ್ಮಾಲ್ ಫ್ರಿಂಜ್ ಎಲಿಮೆಂಟ್, ಬಟ್ ಎಲ್ಲ ಹಿಂದೂಗಳೆಲ್ಲ RSS ಅಲ್ಲಿ ಇರ್ತಾರೆ ಅಂತ ಹೇಳುವಂಥದ್ದು ತಪ್ಪಾಗುತ್ತೆ. ಸೊ ಅದಕ್ಕೋಸ್ಕರ ಇವತ್ತು ಅಫ್ಕೋರ್ಸ್ RSS ತುಂಬಾ ದೊಡ್ಡದಾಗಿ ಬೆಳೆದಿದೆ, ಒಂದು ಹೆಮ್ಮರವಾಗಿ ಬೆಳೆದಿದೆ. ಇವತ್ತು ನಾವು ಹೇಳಿ ಕೇಳಿ ಪುತ್ತಿಗೆ ಅವ್ರಿಗೂ ಗೊತ್ತಿರಬೇಕು, ತುಂಬಾ ಜಡ್ಜ್ಗಳು ಇರ್ತಾರೆ, ಅವರು RSS ಶಾಖೆಗೆ ಹೋಗ್ತಾರೆ, ಹೋಗಿರೋಂಥದ್ದು ನಾವು ನೋಡಿದ್ದೀವಿ. ಆಯ್ತಾ? ಆಮೇಲೆ ತುಂಬಾ ಜನ ಮಾತಾಡುವಂಥ ಜಡ್ಜ್ಗಳು ಅವ್ರ ಅಪಾಯಿಂಟ್ಮೆಂಟ್ ಟೈಮಲ್ಲಿ RSS ಪರ್ಮಿಷನ್ ತಗೊಳ್ಳೇಬೇಕು ಅನ್ನೋಂಥದ್ದು ನಾವು ಕೇಳಿದ್ವಿ. ಏನಕ್ಕಂದ್ರೆ ನಮ್ಮವರು ತುಂಬಾ ಜನ ಜಡ್ಜ್ಗಳು ಇರ್ತಾರೆ, ಇವೆಲ್ಲ ಇರ್ತಾರೆ. ನ್ಯಾಯಾಂಗದ ಮೇಲೆ ಬಹಳ ಗಂಭೀರ ಆರೋಪ ಮಾಡ್ತಾ ಇದ್ದೀರಿ ನೀವು. ಇಲ್ಲ, ನ್ಯಾಯ ಎಲ್ಲ ಗೊತ್ತಿರೋಂಥದ್ದು. ಇವಾಗ ಮೊನ್ನೆ ಯಾದವ್ ಅವ್ರು ಎಲ್ಲಿಗೆ ಹೋಗಿದ್ರು? ಹೈಕೋರ್ಟ್ ಜಡ್ಜ್ ಆಫ್ ಉತ್ತರ ಪ್ರದೇಶ್ ಎಲ್ಲಿಗೆ ಹೋದ್ರು? RSS ಕಾರ್ಯಕ್ರಮಕ್ಕೆ ಹೋಗಿದ್ದು. ಆಮೇಲೆ ಇವ್ರ ಬಗ್ಗೆನೂ ಅದೇ ಹೇಳ್ತಾರಲ್ಲ, ಯಾರು ಸ್ವರ್ಣಕಾಂತ ಶರ್ಮಾ, ಡೆಲ್ಲಿ ಹೈಕೋರ್ಟ್. ಸೊ ಅದಕ್ಕೋಸ್ಕರ ಇದು ತುಂಬಾ ದೊಡ್ಡ ಒಂದು ಸಂಸ್ಥೆ ಆಗಿ ಬೆಳೆದಿದೆ. ಆಯ್ತಾ? ಸೊ ಇಂಥ ದೊಡ್ಡ ಒಂದು ಸಂಸ್ಥೆ ನಾವು ಒಪ್ತೀವಿ, ಅದನ್ನ ನೀವು ತುಂಬಾ ದೊಡ್ಡವರು ಇದ್ದೀರಿ, ಅದೆಲ್ಲ ಎಸ್ ಟ್ರೂ. ಬಟ್ ನೀವು 100 ವರ್ಷ ಲೇಟ್ ಆಗಿದೆ, ಇವಾಗ್ಲಾದ್ರೂ ನೋಂದಾಯಿಸ್ಕೊಳ್ಳಿ, ತಪ್ಪೇನಿದೆ? ಏನಕ್ಕಂದ್ರೆ ನೀವು ಹೇಳೋದು ನೀವು ನೋಂದಾಯಿಸಿಕೊಳ್ಳಿ ಅನ್ನುವುದು ನಿರೀಕ್ಷಿತ, ನಾಟ್ ಅ ಮ್ಯಾಂಡೇಟ್. ಅಂದರೆ ಕಂಪಲ್ಸರಿ ಮಾಡಲೇಬೇಕು ಅನ್ನುವಂಥದ್ದಿಲ್ಲ, ಅದು ನಿಮ್ಮಿಂದ ನಿರೀಕ್ಷಿತ ಅಂತ ಹೇಳ್ತೀರಿ. ದಿಸ್ ಇಸ್ ಎಕ್ಸ್ಪೆಕ್ಟೆಡ್ ಔಟ್ ಆಫ್ ಯು ಅಂತ ಅಲ್ಲ, ಎಕ್ಸ್ಪೆಕ್ಟೆಡ್ ಅಲ್ಲ. ಇದರಲ್ಲಿ ನಿಮಗೆ ಗೊತ್ತಿರೋ ಹಾಗೆ RSS ಇಂದ ನಮ್ಮಲ್ಲಿ ಕೆಲಸ ಮಾಡ್ತಾ ಇದ್ರು, ಅವರು ಇಷ್ಟೊಂದು ದುಡ್ಡು ಕದ್ಕೊಂಡು ಹೋಗಿದ್ದಾರೆ ಅನ್ನೋಂಥದ್ದು ಅಟ್ಲೀಸ್ಟ್ ದೇರ್ ಆರ್ 50 to 60 ಕಂಪ್ಲೇಂಟ್ಸ್ ಇನ್ ದ ಪಬ್ಲಿಕ್ ಸ್ಫಿಯರ್.
50-60 ಯಾವುದು ಇವಾಗ ದೇಣಿಗೆ ಬಂದಿರುತ್ತೆ. ಓಕೆ. ಯಾವುದೋ ಒಬ್ಬ ಹೀಸ್ ಆಫೀಸ್ ಬೇರರ್ ಇಂದ RSS ಅವರು ದುಡ್ಡು ಕದ್ದಿದ್ದಾರೆ, ಇಷ್ಟೊಂದು ದುಡ್ಡು ಅದರಲ್ಲಿ ಮಿಸ್ಅಪ್ರಾಪ್ರಿಯೇಷನ್ ಆಗಿದೆ ಅನ್ನೋದು ಸುಮಾರು ಕಂಪ್ಲೇಂಟ್ಸ್ ಇವೆ. ಥ್ರೂಔಟ್ ದ ಕಂಟ್ರಿ ದೇರ್ ಆರ್ ಕಂಪ್ಲೇಂಟ್ಸ್. ಆಯ್ತಾ, ಇದು ನಿಮಗೆ ಒಳ್ಳೇದಾಗುತ್ತೆ, RSS ನವ್ರಿಗೆ ಒಳ್ಳೇದಾಗುತ್ತೆ. ಇದಕ್ಕೆಲ್ಲ ನಿಮಗೆ ಒಂದು ಆಧಾರ ಇರುತ್ತೆ. ದರ್ ಇಸ್ ಅ ಸೆಟ್ ಆಫ್ ಸ್ಟ್ರಕ್ಚರ್. ಅದನ್ನೆಲ್ಲ ಬಿಟ್ಟು ಇಲ್ಲ ನಾವು ಆಗೋದೇ ಇಲ್ಲ, ನೋಂದಾಯಿಸ್ಕೊಳ್ಳೋದಿಲ್ಲ, ನಾವು 100 ವರ್ಷದಿಂದ ನೋಂದಾಯಿಸ್ಕೊಳ್ಳಿ. 100 ವರ್ಷದ ಕೆಳಗಡೆ ಬ್ರಿಟಿಷರ ಅಧಿಕಾರ ಇತ್ತು, ಬ್ರಿಟಿಷರು ನಿಮ್ ಜೊತೆ ಚೆನ್ನಾಗಿದ್ರು. ಆಯ್ತಾ, ಅವ್ರನ್ನ ಕೇಳಲಿಲ್ಲ. ಇವಾಗ ಈ ಸಂವಿಧಾನಾತ್ಮಕವಾಗಿ ನಾವು ಮಾಡಲೇಬೇಕಾಗುತ್ತೆ. It's better that the RSS registers itself because we are now ruling ourselves. ಯಾರು ನಮ್ಮನ್ನ RSS ಸಂಸ್ಥಾಪನೆ ಆದಮೇಲೆ 22 ವರ್ಷ ಬ್ರಿಟಿಷರಿದ್ರಪ್ಪ. ಅದಾದಮೇಲೆ 60ರಿಂದ 65 ವರ್ಷ ತಮ್ಮ ಪಕ್ಷ ಆಳ್ವಿಕೆ ಮಾಡಿದ್ದೀರಿ. ಯಾರಿಗೊಬ್ರಿಗೂ ಅನ್ನಿಸ್ಲಿಲ್ವಾ RSS ನೋಂದಣಿ ಆಗಬೇಕು? ಅಲ್ಲ, ಆ ಸಂದರ್ಭದಲ್ಲಿ ಸರ್ದಾರ್ ಪಟೇಲ್ ಅವರು RSS ಬ್ಯಾನ್ ಮಾಡಿದ ಸಂದರ್ಭದಲ್ಲೂ ಕೂಡ ಅವರು ಲಿಸ್ಟ್ ಹಾಕಿದ್ದಾರೆ. ಇವರು ಒಪ್ಕೊಂಡಿದ್ದಾರೆ, RSS ಒಪ್ಕೊಂಡಿದ್ದಾರೆ. ನಾವು ವಿ ವಿಲ್ ಹ್ಯಾವ್ ಅ ಕಾನ್ಸ್ಟಿಟ್ಯೂಷನ್ ಅಂಡ್ ವಿ ವಿಲ್ ಆರ್ಗನೈಸ್ ಅ ಕಾನ್ಸ್ಟಿಟ್ಯೂಷನ್ ಇವೆಲ್ಲ ಹೇಳಿದ್ದಾರೆ RSS ನವರು. ಅದನ್ನ ಪಾಲನೆ ಮಾಡಲಿಲ್ಲ ಅಷ್ಟೇ. ಅಲ್ಲ, ಯಾರಿಗೂ ರಿಜಿಸ್ಟ್ರೇಷನ್ ಮಾಡಿಸ್ಬೇಕು RSS ಅಂತ ಯಾವ ನಾಯಕರಿಗೂ ಅನ್ನಿಸ್ಲಿಲ್ಲ ಇಲ್ಲಿ ತನಕ. ಪ್ರಿಯಾಂಕಾ ಖರ್ಗೆ ಅವರಿಗೆ ಫಾರ್ ದ ಫಸ್ಟ್ ಟೈಮ್ ಹೇಳಿದ್ರು ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿದ್ರೆ ಇನ್ನೇನು, ಯು ಶುಡ್ ಹ್ಯಾವ್ ಅ ಕಾನ್ಸ್ಟಿಟ್ಯೂಷನ್ ಅಂಡ್ ಯು ಶುಡ್ ಇದು ಅಂತ ಹೇಳಿದ್ರೆ ವಾಟ್ ಇಸ್ ದ ಅದರ್ ಮೀನಿಂಗ್? ದಟ್ ಇಸ್ ಓನ್ಲಿ ಮೀನಿಂಗ್. ಯಾರು ಸರ್ದಾರ್ ಪಟೇಲ್, ವಲ್ಲಭಾಯ್ ಪಟೇಲ್ ಅವ್ರು ಹೇಳಿರುವಂಥದ್ದು, ಅದು ಬೇರೆ ಯಾವುದು ಅರ್ಥ ಕಲ್ಪಿಸಕ್ ಆಗೋದಿಲ್ಲ. ನೀವು ಅದೊಂದೇ ಅರ್ಥ, ಯು ಶುಡ್ ಹ್ಯಾವ್ ಇದು ಅಂತ. ಸರ್ದಾರ್ ವಲ್ಲಭಾಯ್ ಪಟೇಲ್ರ ಆದೇಶವನ್ನು ಪಾಲನೆ ಮಾಡಲಿಲ್ವಾ? ಮಾಡಲಿಲ್ಲ. ಓಕೆ, ಕ್ರಮ ಯಾಕಾಗಲಿಲ್ಲ? ಅಲ್ಲ, ಕ್ರಮ ಯಾಕಾಗಲಿಲ್ಲ ಅಂತ ಇವಾಗ ಇದೇನಾಗುತ್ತೆ, ನಾನು ಇವಾಗ 21ನೇ ಶತಮಾನದ ವಿಚಾರ ನಾನು ಮಾತಾಡ್ತಿದ್ದೀನಿ. ಆಯ್ತಾ, ನೀವು ಇಲ್ಲ ಆ ಟೈಮಲ್ಲಿ ಯಾಕೆ ಮಾಡಲಿಲ್ಲ, ಅದು ದಟ್ ಈಸ್ ಅ ಮೀನಿಂಗ್ಲೆಸ್ ಆರ್ಗ್ಯುಮೆಂಟ್. ಇವಾಗ ವಿಚಾರ ಬಂದಿದೆ, ಯಾರು ಕೂಡ ಇದ್ರ ಬಗ್ಗೆ ಯೋಚನೆ ಮಾಡಿಲ್ಲ. ಒಬ್ರು ಯೋಚನೆ ಮಾಡಿದ್ದಾರೆ. ಇದು ಒಂದು ಒಳ್ಳೆ ಅವಕಾಶ, ಮಾಡಲಿ, ತಪ್ಪೇನು, ಮಾಡೋದ್ರಲ್ಲಿ ತಪ್ಪೇನಿದೆ? ಡೇ 1 ಆ ಪತ್ರವನ್ನು ನೋಡಿದಾಗ ನಾನು ಹೇಳಿದ್ದು, ಗೃಹ ಸಚಿವರು ಯಾಕೆ ಪತ್ರ ಬರೀಬೇಕು? ಅವ್ರೇನು ಬೀಗ್ರ? ಇವರು RSSನ ಸರಸಂಘ ಚಾಲಕರು ಮೋಹನ್ ಭಾಗವತರು ಬೀಗ್ರೇನಲ್ಲ, ನೋಟಿಸ್ ಕೊಡ್ಬೇಕು ಸರ್. ಇಂಥ ಸಂವಿಧಾನದ ಇಂಥ ವಿಧಿಯ ಅಡಿಯಲ್ಲಿ, ಕಾನೂನಿನ ಇಂಥ ಕಲಂನ ಅಡಿಯಲ್ಲಿ ನೀವು ನೋಂದಣಿ ಮಾಡಿಕೊಳ್ಳುವುದು ಕಡ್ಡಾಯ. ಯಾಕೆ ಮಾಡ್ಕೊಂಡಿಲ್ಲ? ಮಾಡ್ಕೊಳ್ಳಿ, 7 ದಿವಸದೊಳಗಾಗಿ ಮಾಡಿ, 15 ದಿವಸದೊಳಗಾಗಿ ಮಾಡಿ, ಅದರ್ವೈಸ್ ನಿಮ್ಮ ಮೇಲೆ ಆಕ್ಷನ್ ತಗೊಳ್ತೀವಿ ಅಂತ ಬರೀಬೇಕು. ನೋಡಿ, ಇಫ್ ಪ್ರಿಯಾಂಕಾ ಖರ್ಗೆ ಇಸ್ ಅ ಕಾಂಪಿಟೆಂಟ್ ಅಥಾರಿಟಿ, ಅವರು ಬರೀಲಿ, ಇಲ್ಲ ಅಧಿಕಾರಿಗಳು ಬರೀಬೇಕು ಅನ್ನೋದಾದ್ರೆ ಅಧಿಕಾರಿಗಳ ಹತ್ರ ಬರೆಸಲಿ. ನೋಡಿ, ಸೌಜನ್ಯಕ್ಕೆ ಪ್ರಧಾನಮಂತ್ರಿಗಳು ಇವ್ರಿಗೆ ಸರ್ಸಂಘ ಚಾಲಕರಿಗೆ ಖರ್ಗೆ ಅವ್ರು ಬರೆದಿದ್ದಾರೆ, ಅದರಲ್ಲಿ ತಪ್ಪೇನಿಲ್ಲ. ನೀವು ಯು ಹ್ಯಾವ್ ನಾಟ್ ಫಾಲೋಡ್ ದಿ ಪ್ರೊಸೀಜರ್. ವಿಚ್ ಪ್ರೊಸೀಜರ್? ಅಲ್ಲ, ಪ್ರೊಸೀಜರ್ ಅಲ್ಲ. ಇವಾಗ ತುಂಬ ಜನ ಲೇಖನ ಬರೀತಿರುವಂಥದ್ದು, ಇಲ್ಲ ಇವ್ರು ಯಾಕೆ ಬರೆದಿದ್ದಾರೆ, ಬೇರೆ ಯಾರು ಬರಿಬೋದಿತ್ತು ಅನ್ನೋಂಥ ವಿಚಾರ ಬಂದಿದೆ. ಬಟ್ ಸೌಜನ್ಯಕ್ಕೋಸ್ಕರ ಬರೆದಿದ್ದಾರೆ. ಹಿ ಈಸ್ ಅ ವೆರಿ ಸೀನಿಯರ್ ಪರ್ಸನ್, ಮೋಹನ್ ಭಾಗವತ್ ಅವರು. ಬಹುಶಃ ಈ ಕಾಗದ ನೋಡಿ ಅವ್ರಿಗೆ ಪರಿವರ್ತನೆ ಆಗ್ಬೋದು, ಮನ ಪರಿವರ್ತನೆ ಆಗ್ಬಿಟ್ಟು ಇಲ್ಲ ಮಾಡೋಣ ಅಂತ ಅನ್ಕೋಬೋದು. ಸೊ ವಿ ಡೋಂಟ್ ನೋ ಏನಿದೆ, ಮುಂದೆ ಏನು ಮಾಡ್ತಾರೆ ಅನ್ನೋಂಥದ್ದು ಗೊತ್ತಿಲ್ಲ. ಏನಕ್ಕಂದ್ರೆ ಇವತ್ತು ವಿಚಾರ ತುಂಬ ಜನಕ್ಕೆ RSS ಇಸ್ ನಾಟ್ ಇವನ್ ರಿಜಿಸ್ಟರ್ಡ್ ಅನ್ನೋಂಥದ್ದು ಗೊತ್ತಿರಲಿಲ್ಲ. ಎಷ್ಟೋ ವರ್ಷಗಳ ಗಟ್ಟಲೆ ಗೊತ್ತಿರಲಿಲ್ಲ, ಇದು ರಿಜಿಸ್ಟ್ರೇಷನ್ ಆಗಿಲ್ಲ ಇವರು ಅಂತ. ಬಟ್ ಆ ಪರಿಸ್ಥಿತಿಯಲ್ಲಿ ಇವಾಗ ಇಷ್ಟೆಲ್ಲ ಆದಾಗ ದಿಸ್ ಪ್ರೊವೈಡ್ಸ್ ಅನ್ ಆಪರ್ಚುನಿಟಿ. ಆಗಲಿ, ಇವಾಗ ರಿಜಿಸ್ಟ್ರೇಷನ್ ಆಗಲಿ, ತಪ್ಪೇ. ತಬ್ಲಿಗಿ ಜಮಾತು ರಿಜಿಸ್ಟರ್ಡ್ ಆಗಿಲ್ಲಪ್ಪ, ಯಾವ ಥರ ಪತ್ರ ಬರೆದ್ರ? ಅಲ್ಲ, ಭೀಮ್ ಆರ್ಮಿ ರಿಜಿಸ್ಟರ್ಡ್ ಅಲ್ಲ, ಪತ್ರ ಬರೆದ್ರ? ಮಾಡಲಿ, ಅವ್ರಿಗೂ ಮಾಡಲಿ, ಕೇಂದ್ರ ಸರ್ಕಾರ ತಗೊಳ್ಳಿ, ಮಾಡಲಿ. ನೀವು ಇಫ್ ಯು ವಾಂಟ್ ಟು ಸೇ ದಟ್ RSS ಈಕ್ವಲ್ ಟು ತಬ್ಲಿಗಿ ಜಮಾ ಅಥವಾ RSS ಈಸ್ ಈಕ್ವಲ್ ಟು ಅಂತ, ಅದು ನಿಮ್ಗೆ ಬಿಟ್ಟಿರೋದು. ನಾನು ಹೇಳೋದಿಲ್ಲ ಅದು. ಐ ಡೋಂಟ್ ಲೈಕ್ ದಟ್. ರಿಜಿಸ್ಟರ್ ಮಾಡದೆ, ನೋಂದಣಿ ಮಾಡದೆ ಕಾರ್ಯನಿರ್ವಹಿಸ್ತಾ ಇರುವ ದೇಶಾದ್ಯಂತ ಪ್ರೆಸೆನ್ಸ್ ಇರುವಂಥ ಅನೇಕ ಸಂಘಟನೆಗಳು ಇದಾವೆ ಅಂತ ಹೇಳಿದೆ ನಾನು. ಅಲ್ಲ, ಮಾಡಲಿ, ಬಟ್ RSS ವೆನ್ ದೇ ಆರ್ ಕ್ಲೇಮಿಂಗ್ ದಟ್ ನೋ ವಿ ಹ್ಯಾವ್ ಎಂಟರ್ಡ್ ಡಿಫ್ರೆಂಟ್ ಆರ್ಗನೈಸೇಷನ್ಸ್, ಇವಾಗ RSS ಕೂಡ ಅವು ಓದಿರೋಂಥದ್ದು, ಇಲ್ಲ ನಮ್ಮನ್ನ ತಪ್ಪ ರೀತಿಯಲ್ಲಿ ಅವ್ರನ್ನ ನಮ್ಮನ್ನ ದೇ ಆರ್ ಪ್ರೊಜೆಕ್ಟಿಂಗ್ ಅಸ್ ಅಂತ ಹೇಳಿ ಅಮೆರಿಕಾದಲ್ಲಿ ದೇ ಹ್ಯಾವ್ ಮೂವ್ಡ್ ಸಮ್ ಆರ್ಗನೈಸೇಷನ್ಸ್ ಟು ಶೋ ಬೆಟರ್ ಫಾರ್ಮ್ ಆಫ್ ದೆಮ್ಸೆಲ್ಸ್. ಅದರಲ್ಲಿ ಸುಮಾರು $1 ಲಕ್ಷ ಎಲ್ಲ ಕೊಟ್ಟಿದ್ದಾರಂತೆ. $2-3 ಲಕ್ಷ ಏನು ಕೊಟ್ಟಿದ್ದಾರಂತೆ. ಅದಕ್ಕೆಲ್ಲ ಖರ್ಚು ಮಾಡೋ ಸಂದರ್ಭದಲ್ಲಿ ಇದೊಂದು ಮಾಡಲಿ, ನೋಂದಣಿ ಮಾಡಿಸ್ಕೊಂಡ್ರೆ ಎಲ್ಲರೂ ಏನು ಅನ್ಕೋತಾರೆ, ಇಲ್ಲಪ್ಪ ದೇ ಆರ್ ರಿಜಿಸ್ಟರ್ಡ್, ದೇ ಫಾಲ್ ಅಂಡರ್ ರೆಜೀಮ್, ದೇ ಫಾಲ್ ಅಂಡರ್ ಸಮ್ ರೆಜೀಮ್, ಅವರು ಕೊಡ್ತಿದ್ದಾರೆ ಅಂತ ಮಾಡ್ಕೊಳ್ಳಿ, ಅದ್ರಲ್ಲಿ ತಪ್ಪೇನಿದೆ ಅಂತ. ಎಸ್, ರಮೇಶ್ ಪುತ್ತಿಗೆ ಸರ್, ಈ ಚರ್ಚೆ ಶುರುವಾಗಿ ಒಂದು 8 ದಿವಸ ಆಯಿತು. 8 ದಿವಸದಲ್ಲಿ ನನಗೊಂದು ಖಚಿತ ಆಗಿರೋದೇನೆಂದರೆ, ಯಾವ ಕಾನೂನು ಕಂಪಲ್ಷನ್ ಮಾಡುವಂಥ ಕಾನೂನು ಸದ್ಯಕ್ಕಿಲ್ಲ ಅಂತ. ಬರ್ಬೋದು ಅಂಥದ್ದೊಂದು ಕಾನೂನು, ಕಾರ್ಯನಿರ್ವಹಿಸ್ತಾ ಇರುವ ಪ್ರತಿಯೊಂದು ಬಾಡಿ ಆಫ್ ಪೀಪಲ್ ಅನ್ನುವಂಥದ್ದು ರಿಜಿಸ್ಟರ್ ಆಗಲೇಬೇಕು ಅನ್ನುವ ಕಾನೂನು ಮುಂದೆ ಬರ್ಬೋದು. ಸದ್ಯಕ್ಕಂತೂ ಅಂಥದ್ದಿಲ್ಲ ಅಂತ ಅನ್ನಿಸ್ತಾ ಇದೆ.
ಸರ್, ಮೊದಲನೇದಾಗಿ ಎಲ್ರಿಗೂ ಅಂತಾರಾಷ್ಟ್ರೀಯ ಯೋಗ ದಿನದ ಶುಭಾಶಯಗಳನ್ನು ಹೇಳ್ತಾರೆ. 101 ವರ್ಷ ಆಗುತ್ತೆ ಈಗ ಸೆಪ್ಟೆಂಬರ್ 21ನೇ ತಾರೀಕಿಗೆ RSS ಹುಟ್ಟಿ. ಸೊ ಮೇನ್ ಕ್ವಶನ್ ತಾವು ಕೇಳ್ತಾ ಇರೋದು ರಿಜಿಸ್ಟ್ರೇಷನ್ ವಿಚಾರದಲ್ಲಿ. ರಿಜಿಸ್ಟ್ರೇಷನ್ನು ಮಾಡಬೇಕು ಅಂತ ಕಾನೂನಿಲ್ಲ. 19C ನಮ್ಮ ಸಂವಿಧಾನ ಏನು ಹೇಳುತ್ತೆ ಅಂದರೆ, ಯಾರು ಬೇಕಾದರೂ ಒಂದು ಗುಂಪು ಮಾಡ್ಕೊಳ್ಬೋದು, ಬಾಡಿ ಆಫ್ ಇಂಡಿವಿಜುವಲ್ಸು. ಅದು ರಿಜಿಸ್ಟರ್ ಮಾಡಬೇಕು ಅಂತಿಲ್ಲ. ಅದಕ್ಕೆ ಮೊದಲು ನಾನು ಇನ್ನೊಂದು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಪಾಲಿಟಿಕ್ಸಿಗೆ ಬರೋಣ ಫಸ್ಟು. ಓಕೆ. ಪಾಲಿಟಿಕ್ಸ್ನಲ್ಲಿ ಒಂದು ಪಕ್ಷಕ್ಕೆ ನಾನು ದುಡ್ಡು ಕೊಟ್ಟರೆ ಅದು ಎಕ್ಸೆಂಪ್ಷನ್ ಫ್ರಮ್ ಇನ್ಕಮ್ ಟ್ಯಾಕ್ಸ್ನಲ್ಲಿ ಬರುತ್ತೆ. ನಾನು ಕೊಟ್ಟರೆ ಕಂಡೀಷನ್ ಏನು ಅಂದರೆ ರಿಜಿಸ್ಟರ್ಡ್ ಪಾರ್ಟಿಗೆ ಕೊಡಬೇಕು. BJPಗೆ ಇರ್ಬೋದು, ಕಾಂಗ್ರೆಸ್ಗೆ ಇರ್ಬೋದು, JDS ರಿಜಿಸ್ಟರ್ಡ್ ಪಾರ್ಟಿ. ಅನ್ರಿಜಿಸ್ಟರ್ಡ್ ಪಾರ್ಟಿ ಆದರೆ ನಾನು ದುಡ್ಡು ಕೊಟ್ಟರು 13A ಬೆನಿಫಿಟ್ ಇಲ್ಲ, ಅದು ನನಗೇನು ಬೆನಿಫಿಟ್ ಇಲ್ಲ. ಓಕೆ. ಅದೇ ರೀತಿ ಆ ಪಕ್ಷದವ್ರು ತೊಗೊತಾರಲ್ಲ, ಕೋರ್ಟ್ಗಟ್ಟಲೆ ದುಡ್ಡು ಕೊಡ್ಬೋದು, ಅಕೌಂಟ್ ಕೊಡಬೇಕಾದಿಲ್ಲ ಅವರು. ಎಸ್. ಅವ್ರಿಗೆ 80CC ನಲ್ಲಿ ಎಕ್ಸೆಂಪ್ಷನ್ ಇದೆ. ನೀವೇನು ಅಕೌಂಟ್ ಕೊಡಬೇಡಿ, ದುಡ್ಡೆಲ್ಲ ಬಾಚ್ಕೊಳ್ಳಿ, ಕೊಡಬೇಕಾದಿಲ್ಲ ನೀವು. ರಾಜಕೀಯ ಪಕ್ಷಕ್ಕಾದರೆ ಕಾನೂನು ಬೇಡ ನಮಗೆ. ನಾವು ಕಾನೂನು ಮಾಡ್ಕೊಂಡಿದ್ದೇವೆ, ನಾವೇನು ನಮಗೆ ಕೊಡಬೇಕಾದಿಲ್ಲ, ಇಟ್ಕೊತೇವೆ, ನಾವೇ ದುಡ್ಡು ಇಟ್ಕೊತೇವೆ. ನೀವು ಕೊಟ್ಟವ್ರಿಗೂ ಬೆನಿಫಿಟ್ ಕೊಡ್ತೇವೆ, ನಾವು ತೊಗೊಂಡವ್ರಿಗೂ ಬೆನಿಫಿಟ್ ಇದೆ, ನಾವೇನೂ ಅಕೌಂಟ್ ಕೊಡೋದಿಲ್ಲ. ಅದೇ RSSಗೆ ಯಾಕೆ ಅವ್ರು ಅಕೌಂಟ್ ಕೊಡಲ್ಲ? ದೊಡ್ಡ ಇಶ್ಯೂ ಮಾಡ್ತಾ ಇದ್ದಾರೆ. ಒಬ್ಬರು ಮಾತ್ರ ಇಲ್ಲಿ ನೀವು ಕಾನೂನು ಮಾಡಿ ಅದನ್ನು. ಓಕೆ, ನಮ್ಮ ಸ್ನೇಹಿತರು ಹೇಳಿದ್ರು, ಅವರು ದುಡ್ಡು ತಗೊಂಡು ಎಲ್ಲ ಏನಾಗ್ತಾಯಿದೆ ಅಂತ ಕೇಳಿದ್ರು. ಖಂಡಿತ ಎಸ್, ಐ ಆಮ್ ನಾಟ್ ಎನ್ RSS ಮ್ಯಾನ್, ಬಟ್ ಲೀಗಲಿ ನಾನು ಹೇಳೋದು, ಯಾರೇ ನಮ್ಮ ದೇಶದಲ್ಲಿ ಒಂದು ತಪ್ಪು ಮಾಡಿದ್ರು ದೇ ಕ್ಯಾನ್ ಬಿ ಕ್ವಶ್ಚನ್. ಯಾವುದು ನಿಮಗೆ ಇನ್ಕಮ್ ಟ್ಯಾಕ್ಸ್ ತಿಳ್ಸೋಕ್ಕೆ ಧೈರ್ಯ ಇಲ್ವಾ? ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರಿಗೆ ಹೇಳಿ, ನೋಡಿ ಇವ್ರ ಕಾನೂನು ಪ್ರಕಾರ ಇವ್ರು ಅವ್ಯವಹಾರ ಆಗ್ತಾಯಿದೆ ಇಲ್ಲಿ ಅಂತ. ಅವ್ರು ಎಲ್ಲಿಗೆ ಬೇಕಾದ್ರೂ ರೈಡ್ ಮಾಡ್ತಾರೆ. ಅವರು ಇನ್ಕಮ್ ಟ್ಯಾಕ್ಸೇ ಬೇಕು. ಅವ್ರದೇ ಸರ್ಕಾರ ಇದೆ ಸರ್, ಈಗ ಎಲ್ಲಿ RSS ಮೇಲೆ ರೇಡ್ ಆಗೋಕ್ಕಾಗುತ್ತೆ ಸರ್? ಇಷ್ಟು ವರ್ಷ ಇತ್ತಲ್ಲ. ನಾವು 60 ವರ್ಷ ಕಾಂಗ್ರೆಸ್ ರೆಜಿಮ್ ಇತ್ತು, ಅವಾಗೇನು ಎನ್ಫೋರ್ಸ್ಮೆಂಟ್ ಡೈರೆಕ್ಟರ್ ಇರಲಿಲ್ವಾ? ಇವಾಗ ಬೇಡ. ಈ 14 ವರ್ಷದಲ್ಲಿ ಏನೂ ನಡೀಲಿಲ್ಲ, ತಗೊಳ್ಳಿ, ನಡೀಲಿರಲಿ. ಬಟ್ ಅದ್ರ ಮೊದಲಿತ್ತಲ್ಲ. ಆ್ಯಂಡ್ ಇನ್ನೊಂದು ನನ್ನ ಸ್ನೇಹಿತರು ಹೇಳಿದ್ರು, ಇದು ವಲ್ಲಭಾಯ್ ಪಟೇಲು ಈ ಥರದ್ದೆಲ್ಲ ಹೇಳಿದ್ರು. ನಂದು ರೆಸ್ಪೆಕ್ಟ್ ಇದೆ ಅವರಿಗೆ, ಖಂಡಿತ ರೆಸ್ಪೆಕ್ಟ್ ಇದೆ. ಅದೇ ಇನ್ನೊಂದು ನಮ್ಮ ರಾಷ್ಟ್ರಪಿತ ಒಂದು ಹೇಳಿದರು, ಒಂದು ಪಕ್ಷನ ಸ್ವಾತಂತ್ರ್ಯ ಬಂದ ತಕ್ಷಣ ಮುಚ್ಚಿಬಿಡಿ ಅಂದರು. ಅದನ್ನು ಯಾಕೆ ಮುಚ್ಚಲಿಲ್ಲ? ಹೇಳ್ತಾರೆ. ಅದನ್ನು ನಾವು ಒಂದು ಬೆಲೆ ಕೊಡಬೇಕಷ್ಟೇ ವಿನ ರೆಸ್ಪೆಕ್ಟ್ ಕೊಡಬೇಕು, ಅಲ್ಲಿಗೆ ನಿಲ್ಲಿಸಬೇಕು. ಅದ್ರ ವಿಚಾರ ಚರ್ಚೆ ಮಾಡೋದಿಲ್ಲ. ಅವ್ರು ಹೇಳಿದ್ರು ನೀವು ಯಾಕೆ ಮಾಡ್ತಾಯಿಲ್ಲ, ಇವ್ರು ಹೇಳಿದ್ರು. ಎಲ್ಲರದಕ್ಕೂ ಕನ್ನಡಲ್ಲಿ ಯಾವಾಗಲೂ ಒಂಥರ ಹೇಳ್ತಾರಲ್ಲ, ಡೋಂಟ್ ಹಿಟ್ ಎಸ್ ಫ್ರಮ್ ಎ ಗ್ಲಾಸ್ ಹೌಸ್ ಅಂತ. ನೀವು ಸೊ ತಾವು ಹೇಳ್ತಾ ಇರೋದು, ಸಂವಿಧಾನವೇ ಅವಕಾಶ ಕೊಡುತ್ತೆ ಬಾಡಿ ಆಫ್ ಇಂಡಿವಿಜುವಲ್ಸ್ ಒಂದು ಗುಂಪು ಮಾಡಿಕೊಳ್ಳಬಹುದು. RSS ಏನೇನು ಚಟುವಟಿಕೆಗಳನ್ನು ಮಾಡುತ್ತಾ ಎಲ್ಲ ಚಟುವಟಿಕೆಗಳನ್ನು ಮಾಡುವುದಕ್ಕೂ ಅವಕಾಶ ಇದೆ. ಏನು ಬೇಕಾದ್ರೂ ಆದರೆ ಗುರುದಕ್ಷಿಣೆ ಅಂತ ತಗೊಳ್ತಾರೆ ಸರ್, ಅದು ಎಷ್ಟು ಬರುತ್ತೆ, ಏನು ಕಥೆ, ಅದರ ಲೆಕ್ಕ? ಗುರುದಕ್ಷಿಣೆ ನೀವು ಕೊಡಲೇಬೇಕು ಅಂತ ಇಷ್ಟದಲ್ಲಿ ಕೊಡೋರು ಕೊಡ್ತಾರೆ, ಕೊಡದೇ ಇರೋರು ಇರ್ಬೋದು. ಈಗ ನಾನೊಬ್ಬ ಟೀಚರ್ ಹತ್ರ ಹೋಗ್ತೇನೆ, ಟೀಚರ್ ಹತ್ರ ಪಾಠ ಹೇಳ್ಕೊಡ್ತಾರೆ. ಸರ್, ನಮ್ಮ ಮಹಾಭಾರತದಲ್ಲಿ ಹೇಳಿದೆ, ಬೆರಳು ಕತ್ತರಿಸಿ ಕೊಟ್ಟರು ಗುರುದಕ್ಷಿಣೆ ಅಂತ. ತಗೊಂಡ್ರು ಬಿಡಿ, ಅದು ತಗೊಂಡ್ರು ಕೇಳಿದಕ್ಕೆ ತಗೊಂಡ್ರು. ಸೊ ಆ ಲೆವೆಲ್ನ ನಮ್ಮ ನಮ್ಮ ಕಥೆದೆಲ್ಲ ನೋಡಿದ್ರೆ ಇದೆ. ಆ ರೀತಿ ಇದ್ದಾಗ ಗುರುದಕ್ಷಿಣೆ ಕೊಡೋದ್ರಲ್ಲಿ ಏನೂ ತಪ್ಪಿಲ್ಲ. ಸೊ ಗುರುದಕ್ಷಿಣೆ ತೊಗೊಂಡಿದ್ದನ್ನು ನೀವು ಟ್ಯಾಕ್ಸ್ ಅಂಡರ್ಗೆ ಬರೋದಿಲ್ವಾ? ಯಾರು ತೊಗೊಂಡಿದ್ದಾರೋ, ಸಪೋಸ್ RSS ಇಂಡಿವಿಜುವಲ್ ಆಗಿ ಅವರು ಟ್ಯಾಕ್ಸಿಗೆ ಬರ್ತಾರೆ, ಯಾಕೆ ಇಟ್ ಇಸ್ ನಾಟ್ ಎ ರಿಜಿಸ್ಟರ್ಡ್ ಬಾಡಿ. ಸೊ ಆ್ಯಸ್ ಎನ್ ಇಂಡಿಪೆಂಡೆಂಟ್ ಪರ್ಸನ್ ಯಾರು ನಾವು ಇಷ್ಟು ದುಡ್ಡು, ಈಗ ಸಪೋಸ್ 1 ಲಕ್ಷ ಕೊಡ್ತಾರೆ ಅಥವಾ 10 ಜನ ಕೊಡ್ತಾರೆ, 10 ಜನ ಕೊಟ್ಬಿಟ್ಟು ನಾವು ಈ ಥರ ಅವ್ರಿಗೆ ಕೊಟ್ಟಿದ್ದೇವೆ, ನಮ್ಮ ಹತ್ರ ಪ್ರೂಫ್ ಇದೆ ಅಂತ ಹೇಳಿದ್ರೆ ದಟ್ ಇಟ್ ಕಮ್ಸ್ ಅಂಡರ್ ಇನ್ಕಮ್ ಟ್ಯಾಕ್ಸ್. ಇಂಡಿವಿಜುವಲ್ ಆಗಿ. ಆ್ಯಂಡ್ ಅವ್ರಿಗೆ ಏನೂ ಎಕ್ಸಂಪ್ಷನ್ ಇಲ್ಲ. ಈಗ ಅದೇ ನಾನು BJPಗೋ ಕಾಂಗ್ರೆಸ್ಗೋ ಏನಾದ್ರು ದುಡ್ಡು ಕೊಟ್ಟರೆ, ನಾನು ಅವ್ರಿಗೆ ಕೊಟ್ಟಿದ್ದೇನೆ, ನನಗೆ ಎಕ್ಸಂಪ್ಷನ್ ಕೊಡಿ ಅಂತ ಹೇಳ್ಬೋದು. 2000 ಪೊಲಿಟಿಕಲ್ ಪಾರ್ಟಿಗಳು ಯಾರಿಂದ ಎಷ್ಟು ದುಡ್ಡು ಬಂತು ಅಂತ ಹೇಳಬೇಕಾಗಿಲ್ಲ ಯಾರಿಗೂ. ಇಲ್ಲ, ಅದು ಇದೆ. ಸೊ 80 ಸೊ ಆಶ್ಚರ್ಯ ಆಗುತ್ತೆ, ಇದೆಲ್ಲ ಮಾಡ್ಕೊತಾರೆ. ಸೊ ವೆರಸ್ ಇವ್ರಿಗೆ ಕೊಟ್ಟಿದ್ದನ್ನು ಓಕೆ ಫೈನ್, ನೀವು ಅಷ್ಟು ಟೆಸ್ಟ್ ಮಾಡಬೇಕು ಅಂತಿದ್ರೆ 10 ಜನ ಸೇರಿಸ್ಬಿಟ್ಟು, ಇಲ್ಲಿ ಬಂದಿದ್ದಾರೆ 20 ಜನ ಇದ್ದಾರೆ, 20 ಜನನೂ 1 ಲಕ್ಷ ಕೊಡಲಿ RSSಗೆ, ಕೊಟ್ಬಿಟ್ಟು ಅವ್ರ ಅಕೌಂಟಿಗೆ ತೋರಿಸದೇ ಇದ್ದರೆ ದೆನ್ ಕ್ಯಾಚ್ ದೆನ್.
ಆ ಥರ ಮಾಡಿ. ಅದು ಬಿಟ್ಬಿಟ್ಟು ಆ್ಯಂಡ್ ಮೇನ್ ಈಗ ಇಶ್ಯೂ ಬಂದಿರೋದೇನು ಅಂದರೆ, ಒಂದು ಸರ್ಕಾರ ನಡೆಸುವಾಗ ಮಂತ್ರಿಗಳು ಏನಿದ್ರು ಫಿಗರ್ ಹೆಡ್ ಅವರು, ಅವ್ರಿಗೇನೂ ಪವರ್ಸ್ ಇಲ್ಲ. ಕಂಟ್ರೋಲಿಂಗ್ ಪವರ್ಸ್ ಇದೆ ಅವ್ರಿಗೆ, ಬಟ್ ಪವರ್ಸ್ ಇಲ್ಲ ಅವ್ರಿಗೆ. ಓಕೆ. ಸರ್ಕಾರ ನಡೆಯೋದು ಯಾರ ಮುಖಾಂತರ? ಕಾರ್ಯದರ್ಶಿಗಳ ಮುಖಾಂತರ ನಡೆಯುತ್ತೆ. ಸೊ ಇವರು ನೀವು ಹೇಳ್ದಾಗೇನೆ ಅವ್ರು ಬೀಗ್ರಲ್ಲ, ಅವ್ರಿಗೆ ಲೆಟ್ರ್ ಬರೆಯೋದ್ರ ಬದಲು ಕಾರ್ಯದರ್ಶಿಗಳು ಹೋಮ್ ಸೆಕ್ರೆಟರಿ ಬರೀಬೋದಾಗಿತ್ತು. ಈ ರೀತಿ ಆಗಿದೆ ಅಂತ ಆವಾಗ ಸರ್ಕಾರದ ಲೆಟ್ರ್ ಅಂತ ಆಗ್ತಾ ಇತ್ತು. ನಮ್ಮ ಹೈಕೋರ್ಟ್ನಲ್ಲಿ ಒಂದು ಜಜ್ಮೆಂಟ್ ಪ್ರಿಯಾಂಕ್ ಖರ್ಗೆ ಅವರು ಹೇಳ್ತಾರೆ ಸರ್ಕಾರ ಕೇಳ್ತಾ ಇರೋ ಪ್ರಶ್ನೆ ಇದು ಅಂದ್ರು. ಪ್ರಿಯಾಂಕ್ ಖರ್ಗೆ ಆಸ್ ಅನ್ ಇಂಡಿವಿಜುವಲ್ ಕೇಳ್ತಾ ಇರೋ ಪ್ರಶ್ನೆ ಅಲ್ಲ, ಸರ್ಕಾರ ಕೇಳ್ತಾ ಇದೆ. ಸರ್, ನಾನು ಇವತ್ತು ಇಲ್ಲಿ ಬಂದಿದ್ದೇನೆ, ಅಡ್ವೊಕೇಟ್ಸ್ ಕಮ್ಯುನಿಟಿ ರೆಪ್ರೆಸೆಂಟ್ ಮಾಡ್ಕೊಂಡು ಬಂದಿಲ್ಲ, ರಮೇಶ್ ಆಗಿ ಬಂದಿದ್ದೇನೆ. ರಮೇಶ್ ಡೆಸಿಗ್ನೇಟೆಡ್ ಸೀನಿಯರ್ ಅಡ್ವೊಕೇಟ್, ಬಟ್ ನಾನು ಅಡ್ವೊಕೇಟ್ಸ್ ಅಸೋಸಿಯೇಷನ್ ಪರವಾಗೂ ಅಲ್ಲ ಅಥವಾ ಯಾವುದು ಗ್ರೂಪ್ ಪರವಾಗೂ ನಾವು ಬಂದಿಲ್ಲ ಇಲ್ಲಿ. ಓಕೆ. ಸೊ ಆ ರೀತಿ ಆಗಿದೆ. ಸೊ ಅಲ್ಲಿ ಅವರು ಕೊಡಬೇಕಾಗಿತ್ತು. ಸೊ ಇನ್ಫ್ಯಾಕ್ಟ್ ನಾನು ಯಾಕೆ ಅದನ್ನು ಹೇಳ್ತಾ ಇದ್ದೇನೆ, ನಮ್ಮ ಹೈಕೋರ್ಟ್ದೇ ಒಂದು ಜಜ್ಮೆಂಟ್ ಇದೆ, ಚೆನ್ನೇಗೌಡ ವರ್ಸಸ್ TMC ಅಂತ ಹೇಳಿ. ಅಲ್ಲೇನಾಯಿತು ಅಂದರೆ, ಒಂದು ನೋಟಿಸ್ ಇಶ್ಯೂ ಮಾಡಿದ್ರು ಯಾರಿಗೆ, ಇದು ನೋ ಕಾನ್ಫಿಡೆನ್ಸ್ ಮೋಷನ್ಗೆ. ಚೆನ್ನೇಗೌಡ ಅನ್ನೋರಿಗೆ ಚೆನ್ನೇಗೌಡ ಪ್ರೆಸಿಡೆಂಟ್ ಟೌನ್ ಮುನ್ಸಿಪಲ್ ಕೌನ್ಸಿಲ್ ಅಂತ ಹೇಳಿ ಇಶ್ಯೂ ಮಾಡಿದ್ರು. ಹೈಕೋರ್ಟ್ ಹ್ಯಾಸ್ ಹೆಲ್ಡ್ ಇಟ್ ಈಸ್ ನಾಟ್ ಎ ನೋಟಿಸ್ ಟು ಪ್ರೆಸಿಡೆಂಟ್ TMC, ಇಟ್ ಈಸ್ ಎ ನೋಟಿಸ್ ಟು ಚೆನ್ನೇಗೌಡ. ಸೊ ಅದೇ ರೀತಿ ನಾಳೆ ಫಾರ್ ಎಕ್ಸಾಂಪಲ್ ಮಿನಿಸ್ಟರ್ ಬೇಡ, ಹೋಮ್ ಸೆಕ್ರೆಟ್ರಿ ಅವರು ನನಗೆ ಒಂದು ನೋಟಿಸ್ ಕೊಡ್ತಾರೆ. ಓಕೆ. ಹೋಮ್ ಸೆಕ್ರೆಟ್ರಿಯಿಂದ ನೋಟಿಸ್ ಬಂದರೆ ಒಂದು, ಅನಂತ್ ಹೋಮ್ ಸೆಕ್ರೆಟರಿ ಅಂತ ಬಂದರೆ ಇನ್ನೊಂದು, ವ್ಯತ್ಯಾಸ ಇದೆ. ಇದು ಕಾನೂನು ಸೆಟ್ಲ್ ಆಗಿರೋದು. ಅಂಥದ್ರಲ್ಲಿ ಇವರು ಒಂದು ವಿಚಾರ ಒಂದು ಸುಮ್ಮನೆ ಹೇಳ್ತಾರಲ್ಲ, ಜನಗಳ ತಲೆಯಲ್ಲಿ ಒಂದು ಹುಳ ಬಿಟ್ಟಿದ್ದಷ್ಟೇ ಇದು. ಫಸ್ಟ್ ಗೋಲ್ ಅಚೀವ್ಡ್. ಜನರಲ್ಲಿ RSSನ ಬಗ್ಗೆ ಒಂದು ಸಂಶಯ ಭಾವನೆಯನ್ನು ಮೂಡಿಸಬೇಕಾಗಿತ್ತು. ಅದು ಎಷ್ಟರ ಮಟ್ಟಿಗೆ ಯಶಸ್ವಿಯಾಗಿ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಇಂಥ ನಿಮ್ಮಂಥವರಿಂದ ಜನಗಳಿಗೆ ಕರೆಕ್ಟ್ ಪಿಕ್ಚರು ಗೊತ್ತಾಗ್ತಾ ಇದೆ, ಅವ್ರು ಏನು ತಪ್ಪು ಮಾಡಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ ಇದರಿಂದ. ಎಸ್, ಡೌಟ್ ಬಂತು, ಹೌದಲ್ಲ ಯಾಕೆ ಇವರು ಮಾಡ್ತಾ ಇಲ್ಲ, ದುಡ್ಡು ತೊಗೊಳ್ತಾರೆ, ಅಕೌಂಟ್ ಕೊಡಲಿಲ್ಲ. ಎಸ್, ಅದಕ್ಕೊಂದು ಸೊಲ್ಯೂಷನ್ ಕೊಟ್ಟೆ ನಾನೀಗ, ಮಾಡಿ ಅದನ್ನು ಟೆಸ್ಟ್ ಮಾಡಿ. ಅಥವಾ ಅವ್ರು ರಿಜಿಸ್ಟರ್ ಆಗಬೇಕು, ರಿಜಿಸ್ಟರ್ ಆಗಬೇಕು ಅಂತ ಇಲ್ಲವೇ ಇಲ್ಲ. ರಿಜಿಸ್ಟರ್ ಆಗಬೇಕು ಅಂದರೆ 7 ಜನ ಮಿನಿಮಮ್ ಇರಬೇಕು. 7 ಜನಕ್ಕಿಂತ ಜಾಸ್ತಿ ಇದ್ದರೆ ರಿಜಿಸ್ಟರ್ ಮಾಡಬಹುದು, ಮಾಡಲೇಬೇಕು ಅಂತಿಲ್ಲ. ಓಕೆ. ಅಂತ. ಓಕೆ ಓಕೆ ರಮೇಶ್ ಪುತ್ಗೆ ಅವರೇ, ಲೀಗಲಿ ಕಾನ್ಸ್ಟಿಟ್ಯೂಷನಲ್ಲಿ ನೋಂದಣಿ ಮಾಡಬೇಕಾಗಿರೋದು ಕಡ್ಡಾಯವಲ್ಲ, ಅಕ್ಸೆಪ್ಟೆಡ್. ಎಸ್. ಅನೇಕ ತಜ್ಞರು ಪತ್ರಿಕೆಗಳಲ್ಲಿ ಆರ್ಟಿಕಲ್ ಬರೀತಿದ್ದಾರೆ, ಅಕ್ಸೆಪ್ಟೆಡ್. ಒಂದು ಮಾರಲ್ ರೆಸ್ಪಾನ್ಸಿಬಿಲಿಟಿ ಅನ್ನೋದಿಲ್ವಾ ಇಷ್ಟು ದೊಡ್ಡ ಸಂಸ್ಥೆ? ಖಂಡಿತ ಮಾಡಕೂಡ್ದು ಅಂತ ಹೇಳ್ತೇನೆ. ಮಾಡಕೂಡ್ದು? ಎಸ್. ನೋಂದಣಿ ಮಾಡಿಸ್ಕೂಡ್ದು ಅಂತ. ಯಾಕೆಂದರೆ ಈಗ ನೀವೇ ಹೇಳಿದ್ರಿ ಅಲ್ಲಿ ಕೇಂದ್ರ ಸರ್ಕಾರ ನಿಮ್ಮದಿದೆ ಅಥವಾ ಇಲ್ಲಿ ಇವ್ರದ್ದು ಸರ್ಕಾರ ಇದೆ ಅಂತ. ಸರ್, ನಮ್ಮದು ಒಂದು ಸರ್ಕಾರ ಇದ್ದರೆ ಸೆಕ್ಷನ್ 27 ಆಫ್ ದ ಸೊಸೈಟೀಸ್ ಆ್ಯಕ್ಟ್ ಪ್ರಕಾರ ಇವತ್ತು ನೋಟಿಸ್ ಇಶ್ಯೂ ಮಾಡಿದಾರಲ್ಲ, ನಾಳೆ ಅಡ್ಮಿನಿಸ್ಟ್ರೇಟರ್ನ ಅಪಾಯಿಂಟ್ ಮಾಡ್ಬೋದು, ಇವ್ರನ್ನ RSS ಇದನ್ನು ಟೇಕ್ ಓವರ್ ಮಾಡ್ಬೋದು. ಸೊ ಆ ಲೆವೆಲ್ಗೆ ಹೋಗ್ಬೋದು. ಇವತ್ತು ಅವ್ರಿಗೆ ಯಾಕೆ ಅವ್ರನ್ನ ಮುಟ್ಟಕ್ಕೆ ಆಗ್ತಾ ಇಲ್ಲ, ಇವ್ರಿಗೆ ಸರ್ಕಾರದವ್ರಿಗೆ ಮುಟ್ಟಕ್ಕೆ ಆಗ್ತಾ ಇರೋದ್ರಿಂದ ನಿಮ್ಮನ್ನು ಯಾಕೆ ಒಂಥರ ಇನ್ವೈಟ್ ಮಾಡ್ತಾ ಇರೋದು, ಬನ್ನಿ ನೀವು ನಮ್ಮ ಕೈಗೆ ಸಿಕ್ಕಾಕೊಳ್ಳಿ, ನಮ್ಮ ಕೈಗೆ ಸಿಕ್ಕಾಕೊಳ್ಳಿ. ನೋ, ನಾವು ಸಿಕ್ಕಾಕೊಳ್ಳಲ್ಲ. ನಾವು ಇನ್ ದ ಸೆನ್ಸ್ RSSನವ್ರ ಪರವಾಗಿ ಹೇಳಬೇಕಾದ್ರೆ ಅವರು ಸಿಕ್ಕಾಕೊಳ್ಳೋದಿಲ್ಲ. ಯಾಕೆಂದ್ರೆ ಸಿಕ್ಕಾಕೊಂಡ್ರೆ ನಾವು ತಪ್ಪು ಮಾಡಿದ್ರೆ ನೀವು ಹಿಡೀರಿ, ನಿಮಗೆ ಯಾವ ಕಾನೂನು ಇದೆಯೋ ಅದ್ರ ಪ್ರಕಾರ ಹಿಡೀರಿ. ನಾವು ತಪ್ಪು ಮಾಡ್ದೇನೆ ಯಾರೋ ಒಬ್ರು ನಿಮಗೆ ತಂದು ಚೂ ಬಿಟ್ರೆ ನೀವು ಅದನ್ನು ಮಾಡ್ಲಿಕ್ಕೆ ಬರೋದಿಲ್ಲ. RSS ತನಗೆ ಬಂದಿರುವ ದೇಣಿಗೆಯ ಲೆಕ್ಕವನ್ನು ಯಾರಿಗೂ ಕೊಡಬೇಕಾಗಿಲ್ಲ, ಅದನ್ನು ಯಾರು ಕೇಳಲೂಬಾರ್ದ? ಅದು ಹೆಂಗೆ ನಡೆಯುತ್ತೆ ಸರ್? ಅಲ್ಲ, ತಮ್ಮ ಪ್ರಶ್ನೆ ಏನು ಅಂದರೆ RSSಗೆ ದುಡ್ಡು ಬಂತು, ಫೈನ್, ಯಾರಿಗೆ ಕೊಡ್ತಾ ಇದ್ದಾರೆ ಅವರು, ಅದು ಇಂಪಾರ್ಟೆಂಟು. ಯಾರಿಗೆ ಅಂದರೆ RSSನವ್ರು ಯಾರಿಗೆ ಕೊಡ್ತಾರೆ? ಅಲ್ಲ, ನೀವು ಯಾರು ಕೊಡ್ರಿ, ಈಗ ನೀವೇ ಓಕೆ, ಯಾರೋ ಒಬ್ಬರು RSS ಮೇಲೆ ಗೌರವ ಇದೆ, ಅವರು ಒಂದಷ್ಟು ದೇಣಿಗೆ ಕೊಟ್ಟರು. ಚೆಕ್ಕ ಕ್ಯಾಶ್ ಎಗೇನ್ ಕ್ಯಾಶಲ್ಲಿ ಆಗಿರ್ಬೋದು, ಕ್ಯಾಶ್ನಲ್ಲಿ ರಸೀದಿ ತೊಗೊಂಡಿದ್ದೀರಾ? ಇಲ್ಲ, ವ್ಯವಸ್ಥೆ ಇಲ್ಲ ಅಲ್ಲಿ. ಅಲ್ಲ, ಅದು ಅಲ್ಲೇ ಆಗ್ತಾ ಇರೋದು. ಗುರುದಕ್ಷಿಣೆ ಅಂತ ಕೊಡ್ತಾರೆ ವಿನ ಇನ್ಯಾವುದೇ ರೀತಿಯ ಸಂಭಾವನೆಯನ್ನು ತಗೊಳ್ಳೋದಿಲ್ಲ RSSನಲ್ಲಿ. ಓಕೆ, ಗುರುದಕ್ಷಿಣೆ ಕೊಡಬಹುದು, ನಿಮ್ಮ ಅಭಿಮಾನದಿಂದ ಒಂದು ಅದ್ರ ಮೇಲೆ ಭಕ್ತಿಯಿಂದ ನೀವು ಕೊಡ್ತೀರ, ಕೊಡಲೇಬೇಕು ಅಂತಲೂ ಇಲ್ಲ, ಕೊಡಬಹುದು. ಬಟ್ ನೀವು ಬೇರೆ ಯಾವುದೇ ಕೊಡೋದಾದ್ರೂ ಅಲ್ಲಿ ರಸೀದಿ ಇಲ್ಲ ಅಂದರೆ ಕೊಡೋಲ್ಲ, ಚೆಕ್ ಮೇಲೆ ಕೊಡ್ಬೋದಲ್ಲ. ಹಾಗಿದ್ರೆ ಕ್ಯಾಶ್. ಸೊ ಅಲ್ಲಿಗೆ ನೀವು ತಪ್ಪು ಮಾಡ್ತಾ ಇದ್ದೀರಾ. ಅವ್ರು ಹೇಳ್ತಾರೆ ಇಲ್ಲರಿ ನಾವು ಚೆಕ್ ತೊಗೊಳ್ಳಂದ್ರೆ ಕೊಡಬೇಡಿ ನೀವು. ಸರ್, ಒಂದು ಲಾಜಿಕಲ್ ಪ್ರಶ್ನೆ ಬ್ರಿಜೇಶ್ ಕಾಳಪ್ಪ ಅವರೇ, ಪೊಲಿಟಿಕಲ್ ಪಾರ್ಟಿಗಳವರು ತಮಗೆ ದುಡ್ಡು ಬಂದಿದ್ದನ್ನು ಯಾರಿಗೂ ಹೇಳಬೇಕಾಗಿಲ್ವಂತೆ, RSS ಲೆಕ್ಕ ಕೊಡಿ, RSS ಲೆಕ್ಕ ಕೊಡಿ ಅಂತ ರಾಜಕೀಯ ಪಕ್ಷದಿಂದ ಬಂದವರು ಹೇಳೋದು ಎಷ್ಟು ಕರೆಕ್ಟ್ ಇದು?
ಇಲ್ಲ, ರಾಜಕೀಯ ಪಕ್ಷ, ಪೊಲಿಟಿಕಲ್ ಪಾರ್ಟಿ ಅದು ಇದು ಅಂತ ಇವಾಗ ಆ ಭೇದ ಭಾವ ಇಲ್ಲ ಇವಾಗ. ಆಸ್ ಯು ನೋ, RSS ಇಸ್ ಆಸ್ ಡೀಪ್ಲಿ ಇನ್ವಾಲ್ವ್ಡ್ ಇನ್ ಪಾಲಿಟಿಕ್ಸ್ ಆಸ್ ಎನಿಬಡಿ ಎಲ್ಸ್. ನಿಮ್ಗೆ ಚೆನ್ನಾಗಿ ಗೊತ್ತಿದೆ ಅದು. ಅದನ್ನ ನಾನೇನು ಹೊಸದಾಗಿ ಅಭಿಪ್ರಾಯಗಳ ಪ್ರಧಾನಮಂತ್ರಿಗಳ ಬಗ್ಗೆ ಅಲ್ಲ ನಾನು ಕೇಳ್ತಾ ಇರೋದು, ಕಾನೂನಿನ ಬಗ್ಗೆ. ಆ ಸಬ್ಜೆಕ್ಟ್ ಆಕ್ಚುಲಿ ಇಸ್ ರಿಲೆವೆಂಟ್ ಫಾರ್ ದಿಸ್ ಡಿಬೇಟ್. ಅಲ್ಲ, ನೀವು ಇದನ್ನ ಬೇಕಾದ್ರೆ ಮಾತಾಡ್ಕೊಳ್ಳಿ, ಯು ಹ್ಯಾವ್ ಇಟ್ ಸೆಪರೇಟ್ ಡಿಬೇಟ್ ಆನ್ ದಟ್. RSS ವಿಚಾರದಲ್ಲಿ ನೀವು ಮಾತಾಡೋದಿದ್ರೆ ನೀವು ಇವಾಗ ಯು ಕಂಪೇರ್ ಇಟ್ ಟು ಪೊಲಿಟಿಕಲ್ ಪಾರ್ಟಿ. ಪೊಲಿಟಿಕಲ್ ಪಾರ್ಟಿ ಅಲ್ಲ ಇದು. ದಿಸ್ ಇಸ್ ರಾಜಕಾರಣಿ ಒಬ್ಬರು ಪತ್ರ ಬರೆದಿದ್ದಾರೆ ಸರ್. ಅಲ್ಲ, ರಾಜಕಾರಣಿ ಬರೆದಿದ್ದಾರೆ. ಅವರು ಯಾವ ರಾಜಕೀಯ ಪಕ್ಷಕ್ಕೆ ಸೇರಿದ್ದಾರೋ ಆ ರಾಜಕೀಯ ಪಕ್ಷವೂ ಸೇರಿದಂತೆ, ಅವರ ವಿರುದ್ಧ ಸಿದ್ಧಾಂತದ ರಾಜಕೀಯ ಪಕ್ಷವೂ ಸೇರಿದಂತೆ ತಮಗೆ ಬಂದಿದ್ದ ದುಡ್ಡಿನ ಲೆಕ್ಕ ಯಾರಿಗೂ ಕೊಡಬೇಕಾಗಿಲ್ಲ ಅವರು. ಅಲ್ಲ, ಅದು ಬಿಜೆಪಿ ಕೂಡ ಸೇಮ್ ಅನ್ವಯಿಸುತ್ತೆ. ಸೊ ಅದಕ್ಕೋಸ್ಕರ ಬಿಜೆಪಿ ಆಫ್ಟರ್ ಆಲ್ ದ ಕ್ರಿಯೇಷನ್ ಆಫ್ RSS. ಸೊ ಅದಕ್ಕೋಸ್ಕರ ಇವತ್ತು ಅದ್ರ ಬಗ್ಗೆ ಚರ್ಚೆ ಮಾಡಿ ಪ್ರಯೋಜನ ಆಗೋದಿಲ್ಲ ಅಂತ ನಾನು ತಿಳ್ಕೊಳ್ತೀನಿ. ಬಟ್ ಇಂಪಾರ್ಟೆಂಟ್ಲಿ ಇವರು ನಮ್ಮ ಸ್ನೇಹಿತರು ಏನು ಹೇಳಿದ್ರು, ಒಂದು 3-4 ವಿಚಾರದಕ್ಕೆ ನಾನು ಆನ್ಸರ್ ಕೊಡ್ತೀನಿ. ಮೊದಲನೇದಾಗಿ ಅವರು ಏನು ಹೇಳಿದ್ರು ಅಂತ ಹೇಳಿದ್ರೆ, ಈ ರಿಗಾರ್ಡಿಂಗ್ ಪಾರದರ್ಶಕತೆ. ಆಯ್ತಾ, ಇವಾಗ ಯಾವುದೋ ಒಂದು ಅಮೌಂಟ್ ಇವಾಗ ಎಕ್ಸೆಂಪ್ಷನ್ ಸಿಗುವಂಥದ್ದು ATG ನಿಮ್ಗೆ ಪ್ರಾವಿಷನ್ ಇದೆ. ಆಯ್ತಾ, ಸೊ ಎಕ್ಸೆಂಪ್ಷನ್ ಇದೆ ನಿಮಗೆ. ಸೊ ಬಟ್ ನೀವು ಕ್ಲಿಯರ್ಲಿ ನೀವು ಹೇಳಬೇಕಾಗುತ್ತೆ ಇದು ಖರ್ಚು ಮಾಡಿದ್ದೀರಿ ಅಂತ. ಹಾಗಿದ್ರೆ ಬೇಸಿಕ್ ಪ್ರಿಸಂಪ್ಷನ್ ಇಸ್ ದ್ಯಾಟ್ RSS ಅಲ್ಲಿ ಆ ಹೇಳುವಂತ ಒಂದು ಪರಿಕಲ್ಪನೆ ಇಲ್ಲ. RSSಗೆ ದಾನ ಕೊಟ್ಟರೆ ATG ಎಕ್ಸೆಂಪ್ಷನ್ ಇಲ್ಲ. ಅಲ್ಲ, ಅದಕ್ಕೋಸ್ಕರ ಅಲ್ಲ, ರಿಜಿಸ್ಟರ್ ಆದ್ರೆ ದೇ ಕ್ಯಾನ್ ಆಲ್ವೇಸ್ ಟೇಕ್ ಎಕ್ಸೆಂಪ್ಷನ್. ಓಕೆ, ದೇ ಫಸ್ಟ್ ರಿಜಿಸ್ಟ್ರೇಷನ್ ಅಂಡ್ ಸೊಸೈಟಿ ರಿಜಿಸ್ಟ್ರೇಷನ್, ಅದಾದ್ಮೇಲೆ ATG ಇನ್ಕಮ್ ಟ್ಯಾಕ್ಸ್ ಎಕ್ಸೆಂಪ್ಷನ್. ಆಯ್ತಾ, ಜೊತೆಗೆ ನೀವು ಅಥವಾ ಕಂಪನೀಸ್ ಆಕ್ಟ್ ನೀವು ಇವಾಗ ಯಂಗ್ ಇಂಡಿಯಾ ಅಂತ ಒಂದು ಕಂಪನಿ ಇದೆ. ಅದ್ರ ಬಗ್ಗೆ RSSನವರೇ ಪ್ರಶ್ನೆ ಮಾಡ್ತಾರೆ. ಎಷ್ಟು ದುಡ್ಡು ಖರ್ಚಾಗಿದೆ, ಎಷ್ಟು ಹೋಗಿದೆ, ಎಷ್ಟು ವೆಚ್ಚ ಆಗಿದೆ, ಎಲ್ಲ ಪ್ರಶ್ನೆ ಮಾಡ್ತಾರೆ. ಆಯ್ತಾ, ಬಟ್ ಅವ್ರನ್ನ ಯಾರು ಪ್ರಶ್ನೆ ಮಾಡಿ ಹೋಗಿಲ್ಲ. ಯಾಕೆ ಅಂತ ಹೇಳ್ತೀನಿ. ಯಂಗ್ ಇಂಡಿಯಾ ಇಸ್ ಅ ಸೆಕ್ಷನ್ 25 ಕಂಪನಿ. ಸೆಕ್ಷನ್ 25 ಕಂಪನಿ ಅರ್ಥ ಏನು? ಅದರಲ್ಲಿ ಪ್ರಾಫಿಟ್ ಬರುವಂತದ್ದು ಯಾವ ಶೇರ್ ಹೋಲ್ಡರ್ಗೂ ₹1 ಹೋಗುದಿಲ್ಲ. ಒಂದೇ ₹1 ಹೋಗುದಿಲ್ಲ. ಅದು ಆ ಕಂಪನಿ ವಿಚಾರದಲ್ಲಿ RSSನವರು ಸುಮಾರು 10-12 ವರ್ಷದಿಂದ ಇವತ್ತು ಒದ್ದಾಡ್ತಾ ಇದ್ದಾರೆ. ಇಲ್ಲ, ಇವರು ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು ದುಡ್ಡು ತಿಂದ್ಬಿಟ್ಟಿದ್ದಾರೆ. RSSನವರೇ ಮಾಡ್ತಿರೋಂಥದ್ದು. ಐಡಿಯಾಲಗ್ಸ್ ಅಂತ ಯಾರು ಬಂದು ಈ ವಿಷಯದಲ್ಲಿ ಪ್ರೆಸ್ ಮೀಟ್ ಮಾಡಿದ್ದು ಅಥವಾ ಹೇಳಿಕೆ ಕೊಟ್ಟಿದ್ದು ನಾನು ನೋಡಿಲ್ಲ. ಅಥವಾ RSS ಪ್ರೇರಿತವಾದ. ಸೊ ಅವ್ರಿಗೊಂದು ಕಾನೂನು, ನಮಗೊಂದು ಕಾನೂನು. ಆಯ್ತಾ, ಇದು ಜನರ ಕಣ್ಣಿಗೆ ಕಾಣಿಸುತ್ತೆ. ಆಯ್ತಾ, ಜನರು ಅದನ್ನ ಒಪ್ತಾರೋ ಬಿಡ್ತಾರೋ ಅದು ಇವಾಗ ನಿಮ್ ಯಾವ ಮನಸ್ಥಿತಿ ಇದೆ. ಯಂಗ್ ಇಂಡಿಯಾಗೆ ಶೇರ್ ಹೋಲ್ಡರ್ಸ್ ಇದ್ದಾರೆ ಸರ್. RSSನ ಶೇರ್ ಹೋಲ್ಡರ್ಸ್ ಯಾರು? ಅಲ್ಲ, ಶೇರ್ ಹೋಲ್ಡರ್ಸ್ ಕಾಂಟ್ರಿಬ್ಯೂಷನ್ ಮಾಡಿದ್ದಾರೆ. ಒಂದು ಶೇರಿಗೆ ಇಷ್ಟು ದುಡ್ಡು ಅಂತ ಹೇಳಿ ಅವರಿಂದ ಇಷ್ಟಿಷ್ಟು ದುಡ್ಡನ್ನು ಕಂಪಲ್ಸರಿಯಾಗಿ ಆನ್ ರೆಕಾರ್ಡ್ ತೆಗೆದುಕೊಳ್ಳಲಾಗಿದೆ. RSS ಏನ್ ಮಾಡಿದೆ ಅಂತದ್ದು ಅಂತ ಅಲ್ಲ, ಅದನ್ನೇ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇರೋದು. ಮಾಡಬೇಕು, ಏನಕ್ಕಂದ್ರೆ ಅವಾಗ ಪಾರದರ್ಶಕತೆ ಇರುತ್ತೆ, ಎಲ್ರಿಗೂ ಗೊತ್ತಿರುತ್ತೆ, ಕಾನ್ಫಿಡೆಂಟ್ ಇರುತ್ತೆ. ಇವಾಗ ನನಗೆ ದೇಣಿಗೆ ಕೊಡೋದಿದ್ರೆ ನೀವು ಹೇಳಿದಾಗ ಇವತ್ತು RSS ಯಾರು ಕೊಡಬೇಕಾಗಿದೆ ದೇಣಿಗೆ? ಗುರುದಕ್ಷಿಣೆ ಅಂತ ಕೊಡಬೇಕು. ಆಯ್ತಾ, ಗುರುದಕ್ಷಿಣೆ ಯಾಕೆ ಶಾಖೆ ನಡೆಸ್ತೀರಿ? ಅದಕ್ಕೋಸ್ಕರ ಗುರುದಕ್ಷಿಣೆ ಅಲ್ವಾ? ಸೊ ಇವಾಗ ಗುರುದಕ್ಷಿಣೆ ಆಗಿದ್ರೆ ಯಾರೋ ಚಿಕ್ಕವರು ದೊಡ್ಡವರು ಯಾರೋ ಬಂದು ದುಡ್ಡು ಕೊಡ್ತಾರೆ. ಆಯ್ತಾ, ಅದಕ್ಕೆ ಲೆಕ್ಕಾಚಾರ ಇಲ್ಲ. ಹಾಗಿದ್ರೆ ಲೆಕ್ಕಾಚಾರ ಇಲ್ಲ ಅಂತ ಹೇಳಿದ್ರೆ ಇದುವರೆಗೂ ಕೂಡ ನೀವು ಅವ್ಯವಹಾರ ನಡೆದಿದೆ ಅಂತ ಇಷ್ಟೊಂದು ಕಂಪ್ಲೇಂಟ್ಸ್ ಇದಾವಲ್ಲ, ಪೊಲೀಸ್ ಕಂಪ್ಲೇಂಟ್ಸ್. RSSನೊಳಗೆ ಅವ್ಯವಹಾರ ನಡೆದಿದೆ ಅಂತ ಪೊಲೀಸ್ ಕಂಪ್ಲೇಂಟ್ ತುಂಬಾ ಇವೆ ಸರ್. RSSನ ಗುರುದಕ್ಷಿಣೆಯಲ್ಲಿ ಅವ್ಯವಹಾರ ನಡೆದಿದೆ ಅಂತ. ಗುರುದಕ್ಷಿಣೆ ಯಾವುದೋ ಅಮೌಂಟ್ಸ್ ಅಲ್ಲಿ ಎಂಟೈರ್ ಇಂಡಿಯಾದಲ್ಲಿ ನಿಮ್ಗೆ ಅಟ್ಲೀಸ್ಟ್ 60 to 70 ಕಂಪ್ಲೇಂಟ್ಸ್ ಇರುವಂತದ್ದು ಇವೆ. ಆಯ್ತಾ, ಇಂಥವ್ರು ತಗೊಂಡು ಹೋಗಿದ್ದಾರೆ, ಮಾಡಿದ್ದಾರೆ, ಅವೆಲ್ಲ ಇವೆ. ಆಯ್ತಾ, ಅದ್ರ ಬಗ್ಗೆ ಏನು? ಆಯ್ತಾ, ಅದ್ರ ಬಗ್ಗೆ ಇಲ್ಲಾಂದ್ರೆ ಯು ಹ್ಯಾವ್ ಪ್ರಾಪರ್ ಸ್ಟ್ರಕ್ಚರ್. ಯಾವುದೋ ಕಾನೂನು ಅಡಿಯಲ್ಲಿ ಬರ್ತೀವಿ ನಾವು. ಏನಕ್ಕಂದ್ರೆ ಇದು ಬ್ರಿಟಿಷರ್ ಕಾಲ ಅಲ್ಲ, ಇದು ನಮ್ಮದೇ ಕಾನೂನು, ಇದು ನಮ್ಮದೇ ಒಂದು ಕಾನ್ಸ್ಟಿಟ್ಯೂಷನ್ ಇರುವಂಥ ಸಂದರ್ಭ. ಇದರಲ್ಲಿ ನಾ ಬರೋದಿಲ್ಲ. ಯಾಕೆಂತ ಹೇಳಿದ್ರೆ, ಯಾಕೆ ಬರೋದಿಲ್ಲ ಅಂತ ಹೇಳಿದ್ರೆ ಇವರು ನಮ್ಮ ಸಾಹೇಬ್ರು ಏನು ಹೇಳಿದ್ರು, ಅವ್ರು ಹೇಳ್ತಾರೆ ಇಲ್ಲ, ಬೇರೆ ಯಾರು ಬಂದು ದೇ ಮೈಟ್ ಅಪಾಯಿಂಟ್ ಅಡ್ಮಿನಿಸ್ಟ್ರೇಟರ್. ಅದು ಚಾಲೆಂಜ್ ಆಗಲ್ವಾ? ಕೋರ್ಟಲ್ಲಿ ಚಾಲೆಂಜ್ ಆಗಲ್ವಾ? ಚಾಲೆಂಜ್ ಆದರೆ ನಾಳೆ ಕೋರ್ಟ್ ಅದ್ರ ಬಗ್ಗೆ ಇದು ಮಾಡಲ್ವಾ? ಸೊ ಅಡ್ಮಿನಿಸ್ಟ್ರೇಟರ್ಸ್ ಹ್ಯಾವ್ ಬೀನ್ ಅಪಾಯಿಂಟೆಡ್ ಇನ್ ಡಿಫರೆಂಟ್ ಪ್ಲೇಸಸ್. ಚಾಲೆಂಜ್ ಮಾಡ್ತಾರೆ, 2 ಸೆಕೆಂಡಲ್ಲಿ ರಿಲೀಫ್ ಸಿಗುತ್ತೆ, ಬರ್ತಾರೆ ವಾಪಸ್ಸು. ಆಯ್ತಾ, ಆಲ್ ದೀಸ್ ಆರ್ ಎಕ್ಸ್ಟ್ರೀಮ್ ಆರ್ಗ್ಯುಮೆಂಟ್ಸ್. ಎಕ್ಸ್ಟ್ರೀಮ್ ಆರ್ಗ್ಯುಮೆಂಟ್. ಸಿಂಪಲ್ ಕ್ವೆಶ್ಚನ್ ನಾವು ಕೇಳಬೇಕಾಗಿರೋಂಥದ್ದು, 21ನೇ ಶತಮಾನದಲ್ಲಿ
ಇಷ್ಟು ದೊಡ್ಡ ವಿಸ್ತಾರವಾದ ಒಂದು ಸಂಘಟನೆ, ಇಷ್ಟು ದೊಡ್ಡ ನಿಮ್ಮ ಫ್ಯಾನ್ ಬೇಸ್ ಅಥವಾ ಜನರ ಸಪೋರ್ಟ್ ಇರುವಂಥದ್ದು, ಇದು ಯಾಕೆ ನೀವು ಇದು ಮಾಡೋದಿಲ್ಲ? ಇಲ್ಲ ತಬ್ಲಿಗಿ ಜಮಾತ್ ಆಗಿದ್ರೆ RSS ಕೊಟ್ಟು ತಬ್ಲಿಗಿ ಜಮಾತ್ ಅಂತ ಬಹಿರಂಗವಾಗಿ ಹೇಳಿ, ಸೇಟ್. ಅಥವಾ ಇನ್ನೊಂದು ಹೇಳಿ, ಯಾವುದು RSS ಇದು ಅಂತ. ನೋಂದಣಿ ಮಾಡಿಸಿಕೊಳ್ಳುವುದು ಕಡ್ಡಾಯ ಅಂತ ಹೇಳುವುದಕ್ಕೆ ಸದ್ಯಕ್ಕೆ ಯಾವುದೇ ಕಾನೂನು ಅಥವಾ ಸಂವಿಧಾನದಲ್ಲಿ ಆಪ್ಷನ್ಸ್ ಇಲ್ಲ ಅನ್ನೋದನ್ನು ತಾವು ಕೂಡ ಒಪ್ಕೊಳ್ತೀರಿ? ಇಲ್ಲ, ಕಡ್ಡಾಯ ಅಂತ ಹೇಳೋದು ಒಪ್ಕೊಳ್ಳೇಬೇಕಾಗುತ್ತೆ. ಎಸ್, ಒಪ್ಕೊಳ್ಳೇಬೇಕಾಗುತ್ತೆ. ಅದ್ರ ಬಗ್ಗೆ ಎರಡು ಮಾತಿಲ್ಲ, ಒಪ್ಕೊಳ್ಳೇಬೇಕಾಗುತ್ತೆ. ಬಟ್ ವಿ ಆರ್ ನೌ ಇನ್ ದ 21st century. 21ನೇ ಶತಮಾನದಲ್ಲಿ ಇದೀವಿ ನಾವು. ಇಷ್ಟೊಂದು ದೊಡ್ಡ ಒಂದು ಸಂಸ್ಥೆ ಇಲ್ಲ, ನಾವು ಮಾಡೋದಿಲ್ಲ. ಯಾಕೆಂತ ಹೇಳಿದ್ರೆ ಅಲ್ಲಿ ಅಡ್ಮಿನಿಸ್ಟ್ರೇಟರ್ ಬರ್ತಾರೆ. ಸಿ, ಆಲ್ ದೀಸ್ ವಿ ಆಲ್ ನೋ, ದೀಸ್ ಆರ್ ಆಲ್ ರೀಸನ್ಸ್. ಇವಾಗ ನೀವು ಯಾವುದೋ ಒಂದು ದಬ್ಬಾಳಿಕೆ ಮಾಡ್ತೀರಿ ಅಥವಾ ಬೇರೆ ಏನೋ ಮಾಡ್ತೀರಿ, ಅದಕ್ಕೆ ನೀವು ಕಾರಣ ಕೊಡ್ಬೇಕು, ಕಾರಣ ಹುಡುಕ್ತಿದ್ದೀರಿ ಹೊರತು ಇದರಲ್ಲಿ ಸತ್ಯವಾದ ಅಂಶ ಯಾವುದೂ ಇಲ್ಲ ಅಂತ ಎಲ್ಲರಿಗೂ ಗೊತ್ತಾಗುತ್ತೆ. ಇದರಲ್ಲಿ ನಿಮ್ಮ ಈಸಿಯೆಸ್ಟ್ ರಿಜಿಸ್ಟರ್ ಯುವರ್ ಸೆಲ್ಫ್. 100 ವರ್ಷ ಮಾಡಲಿಲ್ಲ ಅದನ್ನೇ ನಾನು ಯಾವುದೋ 100 ವರ್ಷಕ್ಕೆ ನಾನು ಯಾವುದೋ ತಪ್ಪು ಮಾಡಿದ್ದೀನಿ, ಅದನ್ನ ನಾನು ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳಿದ್ರೆ ಆಗೋದಿಲ್ಲ. ಇದು ಕಾಲ ಬದಲಾಗಿದೆ. ತಪ್ಪು ಅಂತ ಹೇಳೋದಕ್ಕೂ ಕಾನೂನು ಇಲ್ಲ ಸರ್. ಅಲ್ಲ, ಕಾನೂನಾತ್ಮಕವಾಗಿ ನಾನು ಹೇಳ್ತಾ ಇಲ್ಲ, ಕಾನೂನಾತ್ಮಕವಾಗಿ ಹೇಳ್ತಾ ಇಲ್ಲ ನಾನು. ಪಬ್ಲಿಕ್ ಕೈಯಲ್ಲಿ ಇಷ್ಟು ದೊಡ್ಡ ಒಂದು ಆರ್ಗನೈಸೇಷನ್, ಸಂಸ್ಥೆಗೆ ದೇರ್ ಇಸ್ ನೋ ಇದು ಅಂತ ಹೇಳಿದ್ರೆ ತುಂಬ ಅಪರೂಪ. 2 ತದ್ವಿರುದ್ಧ ವಿಚಾರಧಾರೆಯ ಅತಿಥಿಗಳು ನಮ್ಮ ಜೊತೆಗಿರ್ತಾರೆ. 2 ಅತಿಥಿಗಳು ಒಂದು ವಿಷಯದ ಬಗ್ಗೆ ಅಗ್ರಿ ಅಪಾನ್ ಆಗಿರೋದು ಅಪರೂಪ. ಸೊ ಇದುವರೆಗಿನ ಚರ್ಚೆಯಲ್ಲಿ ಇಬ್ಬರು ಒಪ್ಪಿಕೊಂಡಿರುವಂಥದ್ದು RSS ನೋಂದಣಿ ಆಗಲೇಬೇಕು ಅಂತ ಕಡ್ಡಾಯಪಡಿಸುವಂಥ ಯಾವುದೇ ಕಾನೂನು ಮತ್ತು ಸಂವಿಧಾನದ ವಿಧಿ ಸದ್ಯಕ್ಕಂತೂ ಇಲ್ಲ. ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಪತ್ರದ ಮೇಲೆ ನಾವು ಚರ್ಚೆ ಮಾಡ್ತಾ ಇದ್ದೀವಿ. RSS ನೋಂದಣಿ ಆಗಬೇಕಾ, RSS ನೋಂದಣಿ ಆಗಲೇಬೇಕಾ ಅಂತ ಮತ್ತಷ್ಟು ಪ್ರಶ್ನೆ ತಗೊಳ್ಳೋಣ. ಒಂದಷ್ಟು ಪ್ರಶ್ನೆ ತಗೊಳ್ಳೋಣ. ರಾಜು ವಿಶ್ವಕರ್ಮ ಅಂತ KPCC ಪ್ರಧಾನ ಕಾರ್ಯದರ್ಶಿನ, ರಾಜ್ಯ ಪ್ರಧಾನ ಕಾರ್ಯದರ್ಶಿ, RSS ಪರವಾಗಿ ಬಂದಿರೋರು ಅಂತ ಅವ್ರಿಗೆ ನನ್ನ ಪ್ರಶ್ನೆ. ಅಲ್ಲ, ಬಂದಿರೋದು. ಓಕೆ, ಕಾನೂನಾತ್ಮಕವಾಗಿ ಉತ್ತರ ಕೊಡ್ತೀನಿ. ಓಕೆ, ಇದು ಮೋಹನ್ ಭಾಗವತ್ ಅವರು ಹೇಳಿದ್ರು, ಸರ್ಕಾರದಿಂದ ಸೌಲಭ್ಯಗಳನ್ನು ತಗೊಳ್ಳೋ ಹಾಗಿದ್ರೆ ನಾವು ರಿಜಿಸ್ಟರ್ ಮಾಡಬೇಕು, ಇಲ್ಲದೆ ಹೋದರೆ ನಾವು ರಿಜಿಸ್ಟರ್ ಮಾಡೋ ಅಗತ್ಯ ಇಲ್ಲ ಅಂತ ಹೇಳಿದ್ರು. ಮೋಹನ್ ಭಾಗವತ್ ಅವ್ರಿಗೆ 2015ರಿಂದ Z+ ಎಲೈಟ್ ಭದ್ರತೆ ಕೊಡ್ತಾ ಇದೆ ಸರ್ಕಾರ. ದೇಶದಲ್ಲಿ ಒಂದು 50 ಜನಕ್ಕೆ ಮಾತ್ರ ಈ ಭದ್ರತೆ ಇದೆ. ಪ್ರಧಾನಮಂತ್ರಿಗಳು, ರಕ್ಷಣಾ ಮಂತ್ರಿಗಳು, ರಾಹುಲ್ ಗಾಂಧಿಗೂ ಇದೆ. ಸುಮಾರು ಒಂದು ತಿಂಗಳಿಗೆ 35ರಿಂದ 50 ಲಕ್ಷ ಖರ್ಚಾಗುತ್ತೆ ಭದ್ರತೆ ವಿಷಯಕ್ಕೆ. ವರ್ಷಕ್ಕೆ ಒಂದು 5 ಕೋಟಿ 10 ಕೋಟಿ 50 ಕೋಟಿ ಖರ್ಚಾಗುತ್ತೆ. 10 ವರ್ಷದಿಂದ ಈ ಭದ್ರತೆಗೆ ಮೋಹನ್ ಭಾಗವತ್ ಅವ್ರಿಗೆ ಕೊಡ್ತಾ ಇದ್ದೀರಾ. ಇದು ಸರ್ಕಾರದ ದುಡ್ಡಲ್ವಾ? ಸರ್ಕಾರದ ಸೌಲಭ್ಯಗಳು ಬೇಕು, ಆದರೆ ಸರ್ಕಾರದ ಸಂವಿಧಾನದ ಅಡಿಯಲ್ಲಿ ನಾವು ರಿಜಿಸ್ಟರ್ ಆಗಲ್ಲ. ಮದುವೆ ಬೇಕು, ಹೆಂಡತಿ ಬೇಕು, ಮಕ್ಕಳನ್ನೋ ಜವಾಬ್ದಾರಿ ಬೇಡ ಅನ್ನೋ ಈ ನಿಲುವು ಸರಿನಾ? ರೈಟ್ ಕ್ವಶನ್ ಸರ್, ತುಂಬ ಚರ್ಚೆ ಆಗ್ತಾ ಇದೆ. ವೆರಿ ಗುಡ್ ಕ್ವಶನ್, ದೆರ್ ಇಸ್ ನೋ ಡೌಟ್ ಅಬೌಟ್ ಇಟ್. ಇವತ್ತು ಅಲ್ಲಿ ನಾವು ಕೂತಿದ್ದಾಗ ನೋಡ್ತಾ ಇದ್ದೆ, ನೀಟ್ ಎಕ್ಸಾಮ್ ನಡೀತಾ ಇದೆ ಇವತ್ತು. ಆ ನೀಟ್ ಎಕ್ಸಾಮ್ಗೆ ಮಿಲಿಟ್ರಿ ಅವ್ರನ್ನ ಯೂಸ್ ಮಾಡಿಕೊಂಡು ಹೆಲಿಕಾಪ್ಟ್ರಲ್ಲಿ ಕ್ವಶನ್ ಪೇಪರ್ಸ್ ಎಲ್ಲ ಹೇಳಿದ್ರು ನ್ಯೂಸ್ನಲ್ಲಿ. ಇವರು ನಿಮ್ಮ ಸುವರ್ಣದಲ್ಲೇ ಏನು ಇಷ್ಟೊಂದು ಖರ್ಚು ಮಾಡಿಕೊಂಡು ಮಾಡ್ತಾ ಇದ್ದಾರಲ್ಲ ಅಂತ. ಯಾಕೆಂದರೆ ದೇಶದ ಒಳಿತಿಗಾಗಿ ಮಾಡ್ತಾ ಇರೋದು, ನಂದು ಎಕ್ಸಾಮ್ ತೊಗೊಳೋದಕ್ಕಲ್ಲ. ಹಾಗೆ ಒಬ್ಬರು ಲೀಡರ್ನ, ಈಗ ಒಬ್ಬರು ನೀವು ಹೇಳಿದ್ರು ಒಬ್ಬರು ನಿಮ್ಮ ಪಾರ್ಟಿಯವರೇ, ಅವರು ಇವಾಗ ಅಟ್ಲೀಸ್ಟ್ ಅವರು ಲೀಡರ್ ಆಫ್ ದ ಅಪೋಸಿಷನ್ ಪಾರ್ಲಿಮೆಂಟಲ್ಲಿ. ಅವಾಗ ಏನೂ ಇರಲಿಲ್ಲ, ಬರೀ ಒಂದು ಪಾರ್ಲಿಮೆಂಟ್ ಮೆಂಬರ್ ಅವರು. ನಾನು ಬೆಂಗಳೂರಿಂದ ಮಂಡ್ಯದಲ್ಲಿ ಒಂದು ಕಾರ್ಯಕ್ರಮಕ್ಕೆ ಹೋದರು. ಎಂಟೈರ್ 1 ಸೆಕ್ಟರ್ ರೋಡ್ ಕ್ಲೋಸ್ ಮಾಡಿದರು ಅವ್ರು ಹೋಗುವಾಗ. ಈಗ ಸುಮಾರು ಒಂದು 10 ವರ್ಷದ ಕೆಳಗೆ. ಅಲ್ಲ, ಅವಾಗ ಏನೂ ಇರಲಿಲ್ಲ. ಇದು ವಾಗ್ವಾದ ಅಲ್ಲ, ಸಂವಾದ. ಅವರು ಅವಾಗ ಯಾವ ಪೊಸಿಷನ್ನಲ್ಲೂ ಇರಲಿಲ್ಲ, ಬರೀ ಒಬ್ಬ ಪಾರ್ಲಿಮೆಂಟ್ ಮೆಂಬರ್ ಅವರು. ಆದ್ರೂ ಅವ್ರಿಗೆ ಕೊಟ್ಟರು. ಯಾಕೆ ಅಂದರೆ ಅದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಯಾಕೆ ಅಂದರೆ ನಮ್ಮ ರಾಷ್ಟ್ರದ ಮಾಜಿ ಪ್ರಧಾನಿಯವರ ಮೊಮ್ಮಗ ಆಲ್ ದೋಸ್ ಥಿಂಗ್. ಹಾಗಿರುವಾಗ ಒಂದು ಪ್ರೊಟೆಕ್ಷನ್ ಕೊಡಬೇಕು. ಅದೇ ರೀತಿ RSS ಅಂದರೆ ತುಂಬ ಜನಗಳ ಅಭಿಮಾನ ಇದೆ. ಯಾಕೀಗ ಒಬ್ಬ ಸಿನಿಮಾ ನಟ ಅವರು ಹೋದರೆ ಫುಲ್ ಪ್ರೊಟೆಕ್ಷನ್ ಕೊಡ್ತೇವೆ. ಅವರೇನು ರಿಜಿಸ್ಟರ್ ಆಗಿಲ್ಲ, ಅವರು ನನ್ನ ಹಿಂದೆ ಬನ್ನಿ ಅಂತ ಯಾರನ್ನೂ ಕರೆದಿಲ್ಲ. ಅವರು ಜನಗಳು ಬರ್ತಾರೆ ಅಂತ ಹೇಳಿ ರಜೆಗಳು ಡಿಕ್ಲೇರ್ ಮಾಡಿದ್ರು, ಇಡೀ ಸರ್ಕಾರನೇ ನಿಲ್ಲಿಸಿದ್ರು.
ಆವಾಗ ಅದಕ್ಕೆ ಬೆಲೆ ಕೊಡೋಕ್ಕಾಗತ್ತೆ. ಸರ್ಕಾರದ ಒಂದು ಒಳಿತಿಗಾಗಿ ಅದು ಮಾಡ್ಕೊಳ್ಳುತ್ತೆ ಸರ್ಕಾರ. ಅವರೇನು ಕೇಳಿಲ್ಲ Z+ ಕೊಡಿ ಅಂತ ಕೇಳೋದಿಲ್ಲ. ಸರ್ಕಾರನೇ ಅವ್ರು ನಮಗೆ ಬೇಕು ಅಂತ ಹೇಳಿ ಕೊಡ್ತಾ ಇದ್ದಾರೆ. ಸರ್ಕಾರ ಬೇಡ ಅಂತ ಇದ್ರೆ ನಿಲ್ಲಿಸ್ಬೋದಲ್ಲ, ಅವಾಗ ಎಲ್ರಿಗೂ ನಿಲ್ಲಿಸಲಿ, ಬೇಕಾದ್ರೆ ಖುಷಿಯಾಗಿ ನಿಲ್ಲಿಸಲಿ, ನಮಗೇನು ಬೇಜಾರಿಲ್ಲ. ಬಟ್ ನಮಗೆ ಸರ್ಕಾರದವರೇನೆ ಇವ್ರು ಹೋದರೆ ಅಕಸ್ಮಾತ್ ಅವ್ರಿಗೆ ಯಾರಾದರೂ ಒಂದು ತೊಂದರೆ ಕೊಟ್ಟರೆ ಅದರಿಂದ ಸರ್ಕಾರಕ್ಕೆ ತೊಂದರೆ ಬರುತ್ತೆ ಅನ್ನೋದು ಒಂದು ಅಭಿಪ್ರಾಯ ಇದೆ ಸರ್ಕಾರಕ್ಕೆ. ಹಾಗಾಗಿ ಬರೀ BJP ಅಲ್ಲ, ಕಾಂಗ್ರೆಸ್ನವರು ಕೊಡ್ತಾ ಇದ್ದಾರೆ, ನಾಳೆ ಇಲ್ಲೂ ಕೊಡ್ತಾರೆ, ಅಲ್ಲೂ ಕೊಡ್ತಾರೆ. ಒಂದು ಅನ್ರಿಜಿಸ್ಟರ್ಡ್ ಆರ್ಗನೈಸೇಷನ್ನು ಒಂದು ಸೈಟ್ ಹೆಂಗೆ ತಗೊಳತ್ತೆ, ಬಿಲ್ಡಿಂಗ್ ಹೆಂಗೆ ಕಟ್ಟುತ್ತೆ, ಆ ಬಿಲ್ಡಿಂಗಿಗೆ ಕಟ್ಟೋದಕ್ಕೆ ದೇಣಿಗೆ ಹೆಂಗೆ ತಗೊಳತ್ತೆ? ಬುದ್ಧಿಗೆ ಅವರೇ, ಅನ್ರಿಜಿಸ್ಟರ್ಡ್ ಆರ್ಗನೈಸೇಷನ್ ಅನ್ರಿಜಿಸ್ಟರ್ಡ್ ಆರ್ಗನೈಸೇಷನ್ ಆದರೆ ಅವ್ರ ಪ್ರಾಪರ್ಟಿ ಇಟ್ಕೊಳ್ಳಿಕ್ಕೆ ಬರೋದಿಲ್ಲ. ಐ ಅಗ್ರಿ ವಿತ್ ದಟ್. ಕೇಳಿಸ್ಕೋಬೇಕು ಇವರೇ, ನೀವು ಮಾತಾಡಬೇಡಿ, ಅವ್ರ ಆನ್ಸರ್ ಕೇಳಿಸ್ಕೊಳ್ಳಿ. ಅನ್ರಿಜಿಸ್ಟರ್ಡ್ ಆರ್ಗನೈಸೇಷನ್ ಪ್ರಾಪರ್ಟಿ ಇಟ್ಕೊಳ್ಳಿಕ್ಕೆ ಬರೋದಿಲ್ಲ. ಯಾಕೆ ಒಂದು ರಿಜಿಸ್ಟರ್ ಮಾಡಬೇಕು ಅಂತ ಹೇಳಿದ್ರೆ ಒಂದು ಪ್ರಾಪರ್ಟಿ ಅಲ್ಲಿ ಏನಾಗಿರುತ್ತೆ, ಈಗ ನಾನು RSS ಅಭಿಮಾನಿ ಅಂತ ತೊಗೊಳ್ಳಿ, ನನ್ನ ಪ್ರಾಪರ್ಟಿನ ನೀವು ಯೂಸ್ ಮಾಡಿ ಅಂತ ಕೊಡ್ಬೋದು. ನಾನು ಅನ್ರಿಜಿಸ್ಟರ್ಡ್ ಆರ್ಗನೈಸೇಷನ್ ಯಾರಿಗೆ ಬೇಕಾದ್ರೂ ಕೊಡ್ಬೋದು. ನಾನು ಓಕೆ, ಯೂಸ್ ಮಾಡಿ. ನಿಮ್ಮ ಸುವರ್ಣ ನ್ಯೂಸ್ ಇದೆ, ನಿಮಗೆ ಬಂದು ಸರ್ ನಿಮ್ಮ ಮೇಲೆ ತುಂಬ ನನಗೆ ಅಭಿಮಾನ ಇದೆ, ನಮ್ಮ ಮನೇಲೇ ನಿಮ್ಮದು ಮಾಡಿ ಅಂತ ಹೇಳ್ತಾರೆ, TV ಸ್ಟುಡಿಯೋ ಅಲ್ಲೇ ಮಾಡಿ ಅಂತ ಹೇಳ್ತಾರೆ. ದಟ್ ಈಸ್ ಪರ್ಮಿಸಿಬಲ್. ಅದಕ್ಕೆ ಹೇಳಿದ್ದು, ನೀವು ದಾಖಲೆ ಏನಾದ್ರು ಇದ್ದರೆ ಖಂಡಿತ ನೋಡ್ತೇನೆ ಅದನ್ನು. ಅವರು RSS ಹೆಸರಲ್ಲಿ ಇದ್ದರೆ ಖಂಡಿತ ಅದನ್ನು ಕ್ಯಾನ್ಸಲ್ ಮಾಡ್ಬೋದು. ಗಿರೀಶ್ ಕಾಳಪ್ಪ ಸರ್, ನಿಜವಾಗ್ಲೂ ನಿಮಗೆ ಅನಿಸುತ್ತಾ ಇಷ್ಟು ಬೇರೆ ಬೇರೆ ಕಡೆ ದೇಶದ ಬೇರೆ ಬೇರೆ ನಗರಗಳಲ್ಲಿನ ಆಸ್ತಿಗಳು ಅದನ್ನು RSS ಅಕ್ರಮವಾಗಿ ರಿಜಿಸ್ಟರ್ ಮಾಡ್ಕೊಂಡಿರ್ಬೋದು ಅಂತ ಏನಾದ್ರು ತಮಗನ್ಸುತ್ತಾ? ಇಷ್ಟು ವರ್ಷಗಳಿಂದ ಡಾಕ್ಯುಮೆಂಟೇ ಇಲ್ಲದೆ ಒಂದು ಅನ್ರಿಜಿಸ್ಟರ್ಡ್ ಆರ್ಗನೈಸೇಷನ್ ಆಸ್ತಿಗಳನ್ನು ಹಿಡ್ಕೊಂಡು ಕೂತ್ಕೊಂಡಿದೆ ಅಂತ ಅನ್ಸುತ್ತಾ? ಇವಾಗ ಒಬ್ಬ ಪ್ರಭಾವಿ ಮಂತ್ರಿ ಇರ್ತಾರೆ, ಆಯ್ತಾ? ಆ ಪ್ರಭಾವಿ ಮಂತ್ರಿಗೆ ಯಾರೋ ಒಬ್ರು ದೇಣಿಗೆ ಕೊಡೋರು ತುಂಬ ಜನ ಹುಟ್ಕೋತಾರೆ. ಓಕೆ, ಬಡವನ್ಗೆ ಯಾರು ದೇಣಿಗೆ ಕೊಡಲ್ಲ, ಬಡವನಿಗೆ ಯಾರು ದೇಣಿಗೆ ಕೊಡಲ್ಲ. ಅವನ ಪಾಪ ಬೀದಿ ಸೈಡಲ್ಲಿ ಬಿದ್ದಿರ್ತಾನೆ, ಅವ್ನು ಯಾರು ದೇಣಿಗೆ ಕೊಡಲ್ಲ. ಓಕೆ, ಬಟ್ ಪ್ರಭಾವಿಗಳಿಗೆ ಎಲ್ಲರೂ ಬರ್ತಾರೆ ದೇಣಿಗೆ ಕೊಡೋದಕ್ಕೆ, ಆಯ್ತಾ? ಯಾಕೆ ಇವ್ರಿಗೆ ದೇಣಿಗೆ ಬರುತ್ತೆ? ಪ್ರಭಾವಿಗಳಿದ್ದಾರೆ. ಓಕೆ, ಯಾಕೆಂತ ಹೇಳಿದ್ರೆ ಕೇಂದ್ರ ಸರ್ಕಾರ ಅವ್ರ ಕೆಳಗಡೆ ಇದೆ. ಇವಾಗ ಟಾಟಾ ಸನ್ಸ್ ಇಸ್ ದ ಹೋಲ್ಡಿಂಗ್ ಕಂಪನಿ ಫಾರ್ ದ ಟಾಟಾ ಗ್ರೂಪ್, ಆಯ್ತಾ? ಟಾಟಾ ಗ್ರೂಪ್ ಅಲ್ಲಿ 150 ಕಂಪನಿ ಇದೆ. ಟಾಟಾ ಎಲೆಕ್ಸಿ, ಟಾಟಾ ಕನ್ಸಲ್ಟೆನ್ಸಿ, 150 ಕಂಪನಿ ಇದೆ. ಬಟ್ ಟಾಟಾ ಅವೆಲ್ಲ ದೇ ಆರ್ ಟ್ರೇಡೆಡ್, ಡೈಲಿ ಟ್ರೇಡಿಂಗ್ ಆಗುತ್ತೆ. ಟಾಟಾ ಸನ್ಸ್ ಇಲ್ಲ. ಓಕೆ, ಇಟ್ಸ್ ಇದು ಏನದು, ಇಟ್ಸ್ ನಾಟ್ ಸೋಲ್ಡ್ ಇನ್ ಬಾಟ್. ಅಂದ್ರೆ ಅದು ಇಟ್ಸ್ ಅ ಹೋಲ್ಡಿಂಗ್ ಕಂಪನಿ, ಪೇರೆಂಟ್ ಕಂಪನಿ ವಿಚ್ ಇಸ್ ನಾಟ್ ಅವೈಲೇಬಲ್ ಆನ್ ದ ಶೇರ್ ಮಾರ್ಕೆಟ್, ಆಯ್ತಾ? ಹೀಗಿರ್ಬೋದು. ಬಟ್ ಟಾಟಾ ಸನ್ಸ್ ಇಸ್ ಆಲ್ಸೋ ರಿಜಿಸ್ಟರ್ಡ್. ಓಕೆ, ಅದು ಕೂಡ ರಿಜಿಸ್ಟರ್ ಆಗಿರುತ್ತೆ. ಇವಾಗ ನೀವೇನು ಹೇಳ್ತಿದ್ದೀರಿ, 108 ಸಂಸ್ಥೆಗಳಿವೆ ಇವ್ರ ಕೆಳಗಡೆ, ಅವೆಲ್ಲ ರಿಜಿಸ್ಟರ್ಡ್ ಇವೆ, ಅವೆಲ್ಲ ರಿಜಿಸ್ಟರ್ಡ್. ಬಟ್ ಪೇರೆಂಟ್ ಆರ್ಗನೈಸೇಷನ್ ಅನ್ರಿಜಿಸ್ಟರ್ಡ್ ಇದೆ. ಓಕೆ, ಸೊ ಇವಾಗ ನನ್ಗೇನು ನಡೆಸಬೇಕಾ? ಯಾವುದೋ ಒಂದು ಸಂಸ್ಥೆ ಹೆಸರಲ್ಲಿ ನಡೆಸ್ತೀನಿ, ಅಥವಾ ಪುತ್ತಿಗೆ ಅವ್ರು ಹೇಳಿದಾಗೆ ಯಾವುದೋ ಒಂದು ದೇಣಿಗೆದಾರರ ಹೆಸರಲ್ಲಿ ಇಟ್ಕೋತೀನಿ. ಬಟ್ ಪ್ರಶ್ನೆ ಅದಲ್ಲ ಅಜಿತ್, ಪ್ರಶ್ನೆ ಅದಲ್ಲ. ಪ್ರಶ್ನೆ ಏನು ಅಂತ ಹೇಳಿದ್ರೆ ಇಲ್ಲಿಗೆಲ್ಲ ಪ್ರಶ್ನೆ ಬೇಡ ಅಂತಿರಲಿಲ್ಲ. ಅಲ್ಲ, ದಟ್ ಇಸ್ ನಾಟ್ ದ ಪಾಯಿಂಟ್. ಏನಕ್ಕಂದ್ರೆ ನಾನು ಹೇಳಿದ ಹಾಗೆ ನಾಳೆ ಈ ವಿಷಯ ಕೋರ್ಟ್ ಹೋದ್ರು ಕೂಡ ಜಡ್ಜ್ಗಳಿಗೆ ಹೋಗ್ತಿದ್ದಾರೆ, RSS ಆಫೀಸ್ಗಳಿಗೆ, ಜಡ್ಜ್ಗಳಿಗೆ RSS ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದಾರೆ. ನೀವು ಇದರಲ್ಲಿ ಏನಾಗುತ್ತೆ? ನೀವು ಆರ್ ಯು ಸೇಯಿಂಗ್ ದಟ್ ಇವಾಗ ಜಡ್ಜ್ಗಳು ಇವಾಗ ನಾಳೆ ನಿರ್ಣಯ ಕೊಡ್ತಾರೆ, ಇಲ್ಲ RSS ನೀಡ್ ನಾಟ್ ರಿಜಿಸ್ಟರ್ ಇಟ್ ಸೆಲ್ಫ್ ಅಂತ, ಮುಗಿತಾ ಅದು? ಒಂದು ನಿಮಿಷ, ಗಟ್ಟಿಯಾದ ಜುಡಿಷಿಯರಿ ಇರುವಂತಹ ದೇಶ, ಒಂದು ನಿಮಿಷ ಸರ್, ಗಟ್ಟಿಯಾದ ಜುಡಿಷಿಯರಿ ಇರುವಂತಹ ದೇಶ. ತಾವೊಬ್ಬ ವಕೀಲರು ಇದ್ದೀರಿ, ಯಾವುದೋ ಜಡ್ಜು ಐ ಥಿಂಕ್ ಇಟ್ ಶುಡ್ ನಾಟ್ ಹ್ಯಾಪನ್ ಅಂತಾರ, ಅಥವಾ ಈ ಕಾನೂನಿನ ಇಂತಿಂತ ವಿಧಿಗಳ ಪ್ರಕಾರ ಇದಾಗಬೇಕು ಆಗಬಾರ್ದು ಅಂತ ಹೇಳ್ತಾರೆ? ಅದು ನಾನು ಲೆಟ್ ಮಿ ಕಂಪ್ಲೀಟ್ ವಾಟ್ ಐ ಸೇ. ನನಗೂ ಕಾನೂನಿನ ಬಗ್ಗೆ ಗೌರವ ಇದೆ, ನನಗೂ 30 ವರ್ಷ ಪ್ರಾಕ್ಟೀಸ್ ಆಗಿದೆ, ಆಯ್ತಾ? ಸೊ ಯು ಡೋಂಟ್ ಹ್ಯಾವ್ ಟು ಟೆಲ್ ಮಿ ಹಿಂಗೆ ಮಾತಾಡಿ ಅಂತ ದಯವಿಟ್ಟು ಹೇಳಿ. ನಾನು ಹಿಂಗೆ ಮಾತಾಡಿ ಅಂತ ಹೇಳ್ತಾ ಇಲ್ಲ. ಅದಕ್ಕೋಸ್ಕರ ನಾಳೆ ಕಾನೂನಾತ್ಮಕವಾಗಿ ಇಲ್ಲ ಬೇಕಾಗಿಲ್ಲ, ರಿಜಿಸ್ಟ್ರೇಷನ್ ಬೇಕಾಗಿಲ್ಲ ಅಂತಲೂ ಹೇಳುತ್ತೆ. ಅದ್ರ ಬಗ್ಗೆ ಸಂಶಯ ಬೇಡ ನಿಮಗೆ. 100% ಯಾವ್ದಾದ್ರು ಕೋರ್ಟ್ ಹೇಳುತ್ತೆ. ಬಟ್ ನೀವು ಯು ಆರ್ ಬಿಫೋರ್ ದ ಪಬ್ಲಿಕ್. ಇವಾಗ ಇವರೆಲ್ಲ ಕೂತಿದಾರಲ್ಲ, ದ ಪಬ್ಲಿಕ್, ನಮ್ಮನ್ನ ವೀಕ್ಷಿಸ್ತಿದಾರಲ್ಲ, ಅವರೆಲ್ಲ ಪಬ್ಲಿಕ್. ಅವ್ರೇನು ಪ್ರಶ್ನೆ ಬರುತ್ತೆ ಅವ್ರ ಮನಸ್ಸಿಗೆ? ಪ್ರಶ್ನೆ ಏನು ಬರುತ್ತೆ ಅಂತ ಹೇಳಿ, ಇಷ್ಟೊಂದು ದೊಡ್ಡ ಸಂಸ್ಥೆ 21ನೇ ಶತಮಾನದಲ್ಲೂ ಅವರಿಲ್ಲ ರಿಜಿಸ್ಟರ್ ಮಾಡ್ಕೊಳ್ಳಲ್ಲ, ಐ ಡೋಂಟ್ ಫಾಲ್ ಅಂಡರ್ ಎನಿ ಕಾನೂನು, ಇಲ್ಲ ನಾನು ಅಬೌವ್ ದ ಲಾ, ಅಬೌವ್ ದ ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿದ್ರೆ ನೀವು ವಾಟ್ ಮೆಸೇಜ್? ಅಬೌವ್ ದ ಕಾನ್ಸ್ಟಿಟ್ಯೂಷನ್ ನಾನು ಮತ್ತೆ ಅದೇ ಕೇಳ್ತಾ ಇದ್ದೀನಿ ಸರ್. ವಿ ಆರ್ ಬ್ಯಾಕ್ ಟು ಸ್ಕ್ವೇರ್ ಒನ್. ಕಾನ್ಸ್ಟಿಟ್ಯೂಷನ್ ಯಾವ ವಿಧಿಯನ್ನು ಕಂಪಲ್ಸರಿ ಮಾಡುತ್ತೆ ಅಂತ ಅದನ್ನಾರು ಹೇಳಿ. ಐ ಆಮ್ ಅಬೌವ್ ದ ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿದ್ರೆ ಏನು? ಸಿ ಇವಾಗ ಮೊನ್ನೆ ಸರ್ಸಂಘ ಚಾಲಕರು ಹೇಳಿದ್ರು, ಅವ್ರೇನು ಹೇಳಿದ್ರು, 100 ವರ್ಷದಿಂದ ನಮ್ದು ನಡೀತಾ ಇದೆ,
ನಾವು ಹುಟ್ಟಿರುವಂಥದ್ದು ಬ್ರಿಟಿಷರ್ ಸಾಮ್ರಾಜ್ಯದಲ್ಲಿ. ಹೌದು. ಆ ಟೈಮಲ್ಲಿ ನಮ್ಗೆ ನಾವು ಮಾಡಿರಲಿಲ್ಲ, ಅದಕ್ಕೋಸ್ಕರ ಮಾಡಿಲ್ಲ ಅಂತ ಅದೇ ಅರ್ಥದಲ್ಲಿ ಹೇಳಿದ್ದಾರೆ. ಸೊ ಪ್ರಶ್ನೆ ಇರುವಂಥದ್ದು, ಇವಾಗ ಸಂವಿಧಾನ ಬಂದಿದೆ, 1950ರಲ್ಲಿ ಸಂವಿಧಾನ ಬಂದಿದೆ. ಹೌದು. ನೀವೇನು ಹೇಳ್ತೀರಿ, ಮೊದಲು ಇವರು ವಲ್ಲಭಾಯ್ ಪಟೇಲ್ ಅವರು ಇದನ್ನ ಸರಿಯಾಗಿ ಮಾಡಿಸ್ಬೇಕಾಗಿದ್ದು, ಮಾಡಲಿಲ್ಲ, ಆಗಿದೆ. ಇವಾಗ ಒಂದು ಸಂದರ್ಭ ಬಂದಿದೆಯಲ್ಲ, ಮೇಕ್ ಯೂಸ್ ಆಫ್ ದಟ್ ಆಪರ್ಚುನಿಟಿ. ಯಾವ ಸಂದರ್ಭ ಬಂದಿರೋದು? ಪ್ರಿಯಾಂಕ್ ಖರ್ಗೆ ಅವರು ಪತ್ರ ಬರೆದಿರುವುದಕ್ಕೆ ಸಂದರ್ಭ ಬಂದಿದೆ. ಜನರ ಮುಂದೆ ಈ ವಿಚಾರ ಬರ್ತಿದೆಯಲ್ಲ, ಯಾವ ಕಾನೂನಿನ ಅಡಿಯಲ್ಲಿ ಬರಬೇಕಾಗಿತ್ತು? ಅಲ್ಲ, ಮೂರು ವಿಚಾರ ಹೇಳಿದ್ದೀನಿ. ಇದರ್ ಕಂಪನೀಸ್ ಆಕ್ಟ್, ಅಥವಾ ಸೊಸೈಟಿ ರಿಜಿಸ್ಟ್ರೇಷನ್ ಆಕ್ಟ್, ಅಥವಾ ಟ್ರಸ್ಟ್ ಆಕ್ಟ್. ಇವಾಗ ನಿಮ್ಮ ರಾಮ ಮಂದಿರ ಕಟ್ಸಿದಿರಿ, ಆಯ್ತಾ, ಅದು ದಟ್ ಈಸ್ ಆಲ್ಸೋ ರಿಜಿಸ್ಟರ್ಡ್. ಹೌದು. ಅದು ಅಂಡರ್ ದ ಟ್ರಸ್ಟ್ ಆಕ್ಟ್ ರಿಜಿಸ್ಟರ್ ಆಗಿದೆ. ಹೌದು. ಆಯ್ತಾ, ಇದಕ್ಕೆಲ್ಲ ನಾನು ದೊಡ್ಡವನಿದ್ದೀನಿ, ದೊಡ್ಡಣ್ಣ ಇದ್ದೀನಿ, ನಾನು ಇದನ್ನೆಲ್ಲ ನಾನು ಆಟ ಆಡ್ತೀನಿ ಅಥವಾ ಆಡಿಸ್ತೀನಿ ಎಲ್ಲವನ್ನು. ಬಟ್ ನಾನು ಇದನ್ನು ರಿಜಿಸ್ಟರ್ ಆಗೋದಿಲ್ಲ ಅಂತ ಹೇಳಿದ್ರೆ ಎಷ್ಟು ಸರಿ ಅದು ಅಜಿತ್? ನಾನು ಇವಾಗ ಪ್ರಶ್ನೆ ಕೇಳ್ತಾ ಇದ್ದೀನಿ, ಅಜಿತ್ ನಿಮ್ಮ ಹತ್ರ ಎಷ್ಟಿದೆ ಆಸ್ತಿ ಅಂತ ಕೇಳ್ತೀನಿ ನಾನು. ಯು ಡೋಂಟ್ ವಾಂಟ್ ಟು ಗಿವ್ ಅಂತ ಹೇಳಿದ್ರೆ ವಿ ಮೇಕ್ ಅವರ್ ಓನ್ ಕನ್ಕ್ಲೂಷನ್ಸ್ ಅಲ್ವಾ? ಅಲ್ಲ, ನಿಮ್ಮ ಬಗ್ಗೆ ಪರ್ಸನಲಿ ಹೇಳ್ತಾ ಇಲ್ಲ, ವಿ ಮೇಕ್ ಅವರ್ ಓನ್ ಕನ್ಕ್ಲೂಷನ್ಸ್. ಇಲ್ಲ, ತುಂಬಾ ಇರಬೇಕಪ್ಪ ಅಂತ ನಾವು ಅನ್ಕೋತೀವಿ. ಎಸ್, ಆದರೆ ಬ್ರಿಜೇಶ್ ಕಾಳಪ್ಪ ಅವರು ಕೇಳಿದಾಗ ಅಜಿತ್ ಹನುಮಕ್ನವ್ರು ತಮ್ಮ ಆಸ್ತಿ ವಿವರಗಳನ್ನು ಕೊಡಬೇಕು ಅನ್ನೋದಕ್ಕೆ ಯಾವುದೇ ರೂಲ್ಸ್ ಇಲ್ಲ. ಅಲ್ಲ, ಒಂದು ನಿಮಿಷ ನಾನು ಹೇಳ್ತಾ ಇರೋದು, ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಸರ್. ಈ ಪತ್ರ ಬರೆಯೋದು, ಉತ್ತರ ಕೇಳೋದನ್ನೆಲ್ಲ ಬಿಟ್ಟುಬಿಡಿ. ಕಂದಾಯ ಇಲಾಖೆ ಅಂತ ಒಂದಿದೆಯಪ್ಪ. ಕಂದಾಯ ಇಲಾಖೆ ಅಡಿಯಲ್ಲಿ ಕರ್ನಾಟಕದ ಎಲ್ಲ ಆಸ್ತಿಗಳು ಬರ್ತವೆ. ಪ್ರತಿಯೊಂದು RSS ಕಚೇರಿಗೂ ಒಂದು ನೋಟಿಸ್ ಕೊಡೋದು, ಈ ಕಚೇರಿ ಯಾರ ಹೆಸರಲ್ಲಿದೆ, ಸೈಟ್ ಎಲ್ಲಿ ತಗೊಂಡ್ರಿ, ಯಾರ ದುಡ್ಡಲ್ಲಿ ತಗೊಂಡ್ರಿ. ನಿಮಗೆ ಗೊತ್ತು ಅದೆಲ್ಲ ಸ್ಟೇ ಆಗುತ್ತೆ ಅಂತ, ನಿಮಗೆ ಚೆನ್ನಾಗಿ ಗೊತ್ತಿದೆ. ಯಾಕೆ ಸ್ಟೇ ಆಗುತ್ತೆ ಅಂತ ಚೆನ್ನಾಗಿ ಗೊತ್ತಿದೆ ನಿಮಗೆ. ಏನು ಹೇಳ್ತಿದ್ದೀರಿ ಬ್ರಿಜೇಶ್ ಕಾಳಪ್ಪ? ನಾನೇನು ಹೇಳ್ತಾ ಇಲ್ಲ ಸರ್, ನಾನೇನು ಹೇಳ್ತಾ ಇಲ್ಲ. ನಾನು ಹೇಳಿರೋದನ್ನ ಎಲ್ಲರಿಗೂ ಗೊತ್ತಾಗಿದೆ. ನಾನು ಏನು ಹೇಳ್ತಿದ್ದೀನಿ ಅನ್ನೋದು ಎಲ್ಲರಿಗೂ ಗೊತ್ತಾಗಿದೆ. ನಿಮಗೆ ಗೊತ್ತು, ಅದು ಸ್ಟೇ ಹೋಗಿದ ತಕ್ಷಣ ಸ್ಟೇ ಆಗುತ್ತೆ ಅಂತ ನಿಮಗೆ ಚೆನ್ನಾಗಿ ಗೊತ್ತಿದೆ. ಯಾವ ಕಾರಣಕ್ಕೆ ಸ್ಟೇ ಆಗಬಹುದು ಅದು ಗೊತ್ತಿಲ್ಲ ಸರ್, ನನಗೆ ಗೊತ್ತಿಲ್ಲ, ಇವ್ರಿಗೂ ಗೊತ್ತಿಲ್ಲ, ಇವ್ರಿಗೂ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ರಮೇಶ್ ಪುತ್ತಿಗೆ ಅವರೇ, ನಮ್ದೊಂದು ಮನೆ ಇದೆ. ಆ ಮನೆ ನೀವು 3 ಫೂಟ್ ಏನೋ ಬಿಡಬೇಕು ಅಂತ ಹೇಳ್ತಾರಲ್ಲ, ಸುತ್ತ ಕಡೆ ಏನಂತಾರೆ, ಸೆಟ್ ಬ್ಯಾಕ್ ಬಿಡಬೇಕು. ಅದನ್ನ ನೀವು ಅರ್ಧ ಅಡಿ ಕಡಿಮೆ ಬಿಟ್ಟರು ನೋಟಿಸ್ ಕೊಡ್ಬೋದು. ಕೊಟ್ಟಿದ್ದಾರೆ, ಕೊಡ್ಬೋದಲ್ಲ? ನಾನೇ ಹಾಕಿದ್ದೇನೆ. ಹಂಗಿದ್ದಾಗ ನಿಮ್ಮ ಆಸ್ತಿ ಒತ್ತುವರಿ ಆಗಿದ್ರೆ ನೋಟಿಸ್ ಕೊಡ್ಬೋದು, ಡೌಟ್ ಬಂದ್ರೆ ನೋಟಿಸ್ ಕೊಡ್ಬೋದು. ಒತ್ತುವರಿ ಅಂತ ಡೌಟ್ ಬಂದು ನೀವು ರಾಜಕಾಲುವೆ ಮೇಲೆ ಆಸ್ತಿ ಕಟ್ಟಿದ್ರೆ ನೋಟಿಸ್ ಕೊಡ್ಬೋದು. ಒಂದು ಇಡೀ ಆಸ್ತಿ ಅದು ಯಾರ ಹೆಸರಿಗಿದೆ ಅನ್ನೋದರ ಬಗ್ಗೆ ಸಂಶಯ ಇದ್ದಾಗ ಒಂದು ನೋಟಿಸ್ ಕೊಡೋದಕ್ಕಾಗೋದಿಲ್ವಾ ಸರ್? ಸಿಂಪಲ್ ಇಷ್ಟೆಲ್ಲ ಮಾತಾಡ್ತಾ ಇದ್ದಾರಲ್ಲ, ನಾನು ಹೇಳ್ತೀವಲ್ಲ, ಈ ಒಂದು ಎಕ್ಸಾಮ್ ಅಂದರೆ ಹೋಮ್ವರ್ಕ್ ಮಾಡ್ಕೊಂಡು ರೆಡಿ ಆಗಿರಬೇಕು. ಈ ಸೆಕ್ಷನ್ ಏನು ಹೇಳುತ್ತೆ ಅಂದರೆ, ಎನಿ 7 or more persons above the age of 18 years associated for any purpose specified in section 3 may by subscribing their names so and so ಅಂತಿದೆ. ಆ ಮೇ ತೆಗೆದ್ಬಿಟ್ಟು ಶೆಲ್ ಹಾಕಿ ಸರ್, ಅಷ್ಟೇ ಬದಲಾವಣೆ ಬೇಕಾಗಿರೋದು. ನಿಮ್ಮ ರಾಜ್ಯದಲ್ಲಿ ಇದೆ. ನಾನು ಸೆಂಟ್ರಲ್ ಲೆಜಿಸ್ಲೇಷನ್ ಹೇಳ್ತಾರೆ, ಬೆಟಾಲಿಯನ್ ಆಫ್ ಅಡ್ವೈಸರ್ಸ್ ಇದ್ದಾರೆ ಅವ್ರಿಗೆ, ಲೀಗಲ್ ಅಡ್ವೈಸರ್ಸ್. ಒಂದು ಶಬ್ದ ಚೇಂಜ್ ಮಾಡಿದ್ರೆ RSS ಹೊರಗೆ ತೆಗೆದು ಶೆಲ್ ಅಂತ ಹಾಕಿ. ಯಾಕಾಗೋದಿಲ್ಲ? ಆವಾಗ ನೋಡೋಣ ಅದನ್ನು. ಯಾಕೆ ಮಾಡ್ತಾ ಇಲ್ಲ ಕಾನೂನು? ಸಿಂಪಲ್, ಒಂದೇ ಒಂದು 3 ಅಕ್ಷರ ತೆಗೆದು 5 ವರ್ಷ ಹಾಕಿ. ಅದು ನಿಲ್ಲತ್ತ ಇವ್ರು ಹೇಳಿದಾಗ 2 ನಿಮಿಷದಲ್ಲಿ ಸ್ಟೇ ಆಗ್ಬೋದು, ಅದು ಬೇರೆ ವಿಚಾರ. ಬಟ್ ಆಗುತ್ತೋ ಇಲ್ವೋ ಅಂತ ಅಷ್ಟಾದ್ರೂ ಹೇಳಿ. ಬಟ್ ನಾನು ಹೇಳೋದು ಆ ಮೇ ಅನ್ನೋ ಆಗುತ್ತೋ ಇಲ್ವೋ ಅಂತ ಅಷ್ಟಾದ್ರೂ ಹೇಳಿ, ತಮ್ಮ ಅನುಭವದಲ್ಲಿ ಅಷ್ಟಾದ್ರೂ ಹೇಳಿ, ಆಗುತ್ತೋ ಇಲ್ವೋ ಸರ್. ಎಷ್ಟೋ ಕೇಸ್ಗಳು ಹೋಗುತ್ತೆ, ಆಗೋದಿಲ್ಲ, ವಿಲ್ ಗೆಟ್ ನೋಟಿಸ್ ಅಂತ ಹೇಳ್ತಾರೆ. ಬಟ್ ನಾನಿವತ್ತು ಹೇಳ್ತಾ ಇದ್ದೀನಿ, ನನಗೆ ಬಹುಶಃ ಇವರಷ್ಟು ನನಗೆ ಅನುಭವ ಇಲ್ಲ, ಬಟ್ ಇವತ್ತು ನಾನು ಹೇಳ್ತಿದ್ದೀನಿ, ನಿಮ್ಮ ವೀಕ್ಷಕರ ಮುಂದೆ ಹೇಳ್ತಾ ಇದ್ದೀನಿ, ಖಂಡಿತವಾಗ್ಲೂ ಅದು ಸ್ಟೇ ಆಗುತ್ತೆ. ಇಟ್ ಟೇಕ್ಸ್ 2 seconds ಫಾರ್ ಇಟ್ ಟು ಬಿ ಸ್ಟೇ. ಸರ್, ಅದು ನಾವು ಹೇಳ್ತೇವೆ ಕರೆಕ್ಟು. ದರ್ಶನ್ದು ವಿಚಾರ ಬಂದಾಗ, ದರ್ಶನ್ ಬಿಟ್ಟರೆ ಏನಾಗುತ್ತೆ, ಅವ್ರು ನಾಳೆ ಮನೆಗೆ ಬಂದುಬಿಡ್ತಾರೆ ಅಂತಿದ್ರು. ಬಟ್ 1 ವರ್ಷದಿಂದ ಜೈಲಿನಲ್ಲಿಲ್ವಾ? ಬಿಕಾಸ್ ಆಫ್ ದಿ ನಮ್ಮ ಜನಗಳಿಗೆ ಇನ್ನೂ ನ್ಯಾಯಾಂಗದ ಮೇಲೆ ನಂಬಿಕೆ ಇದೆ. ನಾವು ಹೇಳ್ಬೋದು, ಆ ಜಡ್ಜು ಈ ಜಡ್ಜು, ನೋ ಪ್ಲೀಸ್ ಲೆಟ್ ಅಸ್ ನಾಟ್ ಇನ್ವಾಲ್ವ್ ಜಡ್ಜಸ್. ಹಾಗೆ ಹೇಳಿದ್ರೆ ಕಮಿಷನ್ ಆಫ್ ಎಂಕ್ವೈರಿ ಅಂತಿದೆ. ಸಿದ್ದರಾಮಯ್ಯನವ್ರ ಸರ್ಕಾರ ಇದ್ದಾಗ ಒಬ್ಬರು ಪರ್ಟಿಕ್ಯುಲರ್ ನ್ಯಾಯಮೂರ್ತಿ ರಿಟೈರ್ಡ್ ಇವ್ರನ್ನೇ ರೆಗ್ಯುಲರಾಗಿ ಅಪಾಯಿಂಟ್ ಮಾಡಿದ್ರೆ, ಯಾಕೆ ಅವರೇ ಬೇಕಾಗಿತ್ತು ಇವ್ರಿಗೆ? ಬೇರೆ ಎಷ್ಟು ರಿಟೈರ್ಡ್ ಇಲ್ವಾ ಸರ್? ಅದೆಲ್ಲ ಬೇಡ. ಯಾಕಂದ್ರೆ ಅಲ್ಟಿಮೇಟ್ಲಿ ವಿ ಹ್ಯಾವ್ ಅಪಿಯರ್ಡ್ ಬಿಫೋರ್ ಹಿಮ್, ಕಮಿಷನ್ ಆಫ್ ಎಂಕ್ವೈರಿ ಅಂತ ಮಾಡ್ತಾರೆ, ವಿಲ್ ಅಪಿ. ಯಾಕೆಂದ್ರೆ ನ್ಯಾಯಾಂಗನ ಮೇಲೆ ಇನ್ನೂ ನಂಬಿಕೆ ಇದೆ. ಲೆಟ್ ಅಸ್ ಕೀಪ್ ಇಟ್. 2 ನಿಮಿಷದಲ್ಲಿ ಸ್ಟೇ ಆಗುತ್ತೆ. ಎಸ್, ಇಫ್ ಇಟ್ಸ್ ಎ ಕೇಸ್ ಫಾರ್ ಸ್ಟೇ. ಆಗ ನೀವು ಯಾಕೆ ಡೆಲ್ಲಿಯಿಂದ ಕರ್ಸ್ಕೊಂಬರ್ತೀರಿ ನಿಮ್ಮ ಕೇಸ್ಗಳಿಗೆ? ನ್ಯಾಯಾಂಗದ ಮೇಲೆ ಇಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಬಿಡು, ಅಲ್ಲಿಂದ ಯಾಕೆ ಬರಬೇಕು ಅಂತ ಹೇಳಿ 35 ಲಕ್ಷ ಕೊಟ್ಟು ಒಬ್ಬರನ್ನ ಕರೆಸಿದ್ರಲ್ಲ ಕೇಸ್ಗಳಿಗೆ. ಬೇಡ ಅದು. ಅಷ್ಟು ನಮಗೆ ತುಂಬ ಕಮ್ಮಿಯಲ್ಲಿ ನೋಡೋದು ಬೇಡ ನ್ಯಾಯಾಂಗನ. ವಿ ಹ್ಯಾವ್ ರೆಸ್ಪೆಕ್ಟ್ ಫಾರ್ ಜುಡಿಷಿಯರಿ.
ಮುರಳೀಧರ್ ಅಂತ ನಾನು ಒಬ್ಬ ವಕೀಲನಾಗಿ ಬಂದಿದ್ದೀನಿ ನಾನು ಇಲ್ಲಿ. ಓಕೆ. ರಿಜಿಸ್ಟ್ರೇಷನ್ ಆ್ಯಕ್ಟಲ್ಲಾಗಲಿ ಅಥವಾ ಟ್ರಸ್ಟ್ ಆ್ಯಕ್ಟಲ್ಲಾಗಲಿ ಆ ಪ್ರೊಸೀಜರ್ ಇಟ್ ಈಸ್ ಓನ್ಲಿ ಚಾಯ್ಸ್, ಡೈರೆಕ್ಟ್ರಿ, ನಾಟ್ ಮ್ಯಾಂಡೇಟ್ರಿ. ಇಟ್ ಈಸ್ ಶೆಲ್ ಅನ್ನೋ ಪದ ಉಪಯೋಗಿಸಿಲ್ಲ ಅಲ್ಲಿ. ಮೇ ಅಂತ ಇರೋದ್ರಿಂದ ಅದು ನನ್ನ ಚಾಯ್ಸ್. ಅದು ನಾನು ಬೇಕಾದರೆ ಮಾಡ್ಬೋದು, ಇಲ್ಲಾಂದರೆ ಬಿಡ್ಬೋದು. ಅದು ಮೊದಲನೇದು. ಓಕೆ. ಎರಡನೇದು, ಇವತ್ತು ಇಂಡಿ ಅಸೋಸಿಯೇಷನ್ ಅಂತ ಇದೆ, NDA ಅಂತ ಇದೆ. ಅದು ಒಂದು ಅಸೋಸಿಯೇಷನ್. ಅದು ರಿಜಿಸ್ಟರ್ ಆಗಿದೆಯಾ? ಇಲ್ಲ. ಅದಕ್ಕೂ ನಾಯಕರಿದ್ದಾರೆ. ಅದೆಲ್ಲ ಯಾವುದು? ಈ ಕಾಂಗ್ರೆಸ್ ರಿಜಿಸ್ಟರ್ ಆಗಿದೆ, BJP ರಿಜಿಸ್ಟರ್ ಆಗಿದೆ, ಎಷ್ಟೋ ಪಕ್ಷಗಳು ರಿಜಿಸ್ಟರ್ ಆಗಿದೆ. ಅದಕ್ಕೆಲ್ಲ ಒಬ್ಬರು ಹೆಡ್ ಇದ್ದಾರೆ. NDA ಎಲ್ಲಿ ರಿಜಿಸ್ಟರ್ ಆಗಿದೆ, INDA ಎಲ್ಲಿ ರಿಜಿಸ್ಟರ್ ಆಗಿಲ್ಲ. ಆದರೆ ಅದಕ್ಕೂ ಒಬ್ಬರು ಮುಖ್ಯಸ್ಥರಿದ್ದಾರೆ. ಹೌದು. ಅವ್ರನ್ನ ಪ್ರಶ್ನೆ ಮಾಡೋಕ್ಕೆ ಸಾಧ್ಯನಾ ನೀವು? ನೀವು ಯಾಕೆ ರಿಜಿಸ್ಟರ್ ಮಾಡ್ಕೊಂಡಿಲ್ಲ? ನೀವೇನು ಅವ್ರನ್ನೆಲ್ಲ ಕಂಟ್ರೋಲಲ್ಲಿ ಇಟ್ಟಿದ್ದೀರಾ ಅಂತ. ಈಗಾಗಲೇ ಅದು ರಿಜಿಸ್ಟ್ರೇಷನ್ ಆಗಬೇಕಾ ಬೇಡ ಅನ್ನೋದು ಸುಪ್ರೀಂ ಕೋರ್ಟ್ ಈಗಾಗಲೇ ನಿರ್ಧಾರ ಮಾಡಿದೆ. ಸುಪ್ರೀಂ ಕೋರ್ಟ್ 1969 ನಿರ್ಧಾರ ಮಾಡಿದೆ ಅದು ರಿಜಿಸ್ಟ್ರೇಷನ್ ಬೇಕಿಲ್ಲ ಅಂತ. ಯಾತಕ್ಕೆ ಮತ್ತೆ ಅದನ್ನು ನಾವು ಪ್ರಶ್ನೆ ತೆಗಿಬೇಕು? ಅದು ಸುಪ್ರೀಂ ಕೋರ್ಟ್ ಅಂತ ನಿರ್ಧಾರ ಮಾಡಿದ್ಮೇಲೆ ಪ್ರಶ್ನೆ ಮಾಡೋವಂಥ ಅಧಿಕಾರ ಇದೆಯಾ? ಹೊಸ ಪ್ರಶ್ನೆ ಮಾಡೋದಾದರೆ ಹೊಸ ಕಾನೂನು ತನ್ನಿ ನೀವು. ಅದು ಒಂದು ಇಲ್ಲೀಗಲ್ ಆದರೆ ಅವ್ರಿಗೆ ಯಾಕೆ ಬೇಕು ಮಾಹಿತಿ? ಒಂದು ಇಲ್ಲೀಗಲಾಗಿ ಒಂದು ಸಂಸ್ಥೆ ನಡೀತಾ ಇದೆ ಅಂತಂದರೆ ಅದನ್ನು ಕ್ವಶನ್ ಮಾಡುವಂಥದ್ದು ಅವ್ರು ಮಾಡಬೇಕಾ, ಸರ್ಕಾರ ಮಾಡಬೇಕಾ? ಇಲ್ಲೀಗಲ್ ಅಂತ ಯಾರು ಕೂಡ ಹೇಳಿಲ್ಲ ಸರ್. ಅದು ಇಲ್ಲೀಗಲ್ ಅಂತೂ ಅಲ್ವಲ್ಲ. ಇಲ್ಲೀಗಲ್ ಅಂತ ಯಾರು ಹೇಳಿ? ಇಲ್ಲೀಗಲ್ ಅಂತ ಹೇಳಿಲ್ಲ. ಯಾರು ಹೇಳಿ? ಯಾರು ಇಲ್ಲೀಗಲ್ ಅಂತ ಹೇಳಿಲ್ಲ. ಅದು ಇಲ್ಲೀಗಲ್ ಅಲ್ಲ. ಆಮೇಲೆ ಪ್ರಿಯಾಂಕ್ ಖರ್ಗೆ ಅವರು ಹೇಳಿಲ್ಲ, ಯಾರು ಕೂಡ ಹೇಳಿಲ್ಲ ಇಲ್ಲೀಗಲ್ ಅಂತ. ಮಿಸ್ಯೂಸ್ ಆಗೋದಾ? ಬಟ್ ಪ್ರಿಯಾಂಕ ಖರ್ಗೆ ಅವರು ಮತ್ತೆ ಕಾನೂನು ಸಂವಿಧಾನ ಅಂತಾರೆ. ಯಾವ ಕಾನೂನು ಸಂವಿಧಾನದ ಯಾವ ವಿಧಿ ಅಂತ ಒಂದು ಬರಲಿಲ್ಲ ಅಷ್ಟೇ. ಅಂದರೆ ಒಂದು ಅನ್ರಿಜಿಸ್ಟರ್ಡ್ ಆರ್ಗನೈಸೇಷನ್ನು ಅಲ್ಲಿ ಕ್ರೈಮ್ಗೆ ಸಂಬಂಧಿಸಿದ್ದು ಅಥವಾ ಫಿನಾನ್ಸಿಗೆ ಸಂಬಂಧಿಸಿದ್ದು ಅಥವಾ ಸಿವಿಲ್ಗೆ ಸಂಬಂಧಿಸಿದ್ದು ಏನೋ ಒಂದು ಇರ್ರೆಗ್ಯುಲಾರಿಟಿ, ಏನೋ ಒಂದು ಸಮಸ್ಯೆ ಆಗ್ತಾ ಇದೆ ಅಂದರೆ ಅದರ ಮೇಲೆ ಆ್ಯಕ್ಷನ್ ತೆಗೆದುಕೊಳ್ಳೋದಕ್ಕೆ ಅವಕಾಶಗಳು ಇದೆಯಾ ಇಲ್ವಾ? ಖಂಡಿತ ಇದೆ. ಈಗ ನಮ್ಮ ಮನೆಯಲ್ಲಿ ಸಿಕ್ಕಾಪಟ್ಟೆ ದುಡ್ಡು ಬರುತ್ತೆ. ಇನ್ಕಮ್ ಟ್ಯಾಕ್ಸ್ ನಾವು ರೈಡ್ ಮಾಡ್ಬೋದು. ನಿಮ್ಮ ಮನೆ ರಿಜಿಸ್ಟರ್ ಆಗಿದೆ ಅಂತ ಕೇಳಕ್ಕೆ ಬರೋದು ಇಲ್ಲ, ಬರೋದಿಲ್ಲ ಅದು. ಓಕೆ. ಸೊ ನಮ್ಮ ಮನೆ ರೈಡ್ ಮಾಡ್ಬೋದು. ನಮ್ಮ ಮನೆಯಲ್ಲಿ ಒಂದು ಕೊಲೆ ಮಾಡಿ ನನ್ನ ಬಾಡಿನ ಮನೆ ಒಳಗಡೆನೇ ಹೂತಾಕ್ತೇನೆ, ಬರ್ಬೋದು. ಪೊಲೀಸ್ನವ್ರು ಬರ್ತಾರೆ, ಬರಲೇಬೇಕು. ಎಸ್, ಬರ್ತಾರೆ. ಸೊ ಅದೇ ರೀತಿ ಎಲ್ಲೇ ಒಂದು ಇದಾದ್ರೂ ಆ ಕಾನೂನು ಒಂದಿದೆ, ಆ ಕಾನೂನು ಪ್ರಕಾರ ಬರ್ಬೋದು. ನಾನು ಅದಕ್ಕೆ ಹೇಳಿದ್ದು ಫಸ್ಟು ಹೋಮ್ವರ್ಕ್ ಮಾಡಿ ಬರಬೇಕಾಗಿತ್ತು. ಇವರು ಸುಮ್ಮನೆ ಒಂದು ಲೆಟ್ರ್ ಬರೆಯೋದಲ್ಲ. ಇವ್ರು ಕೇಳಿ ಏನಾಗಿದೆ ಆ್ಯಂಡ್ ಯಾರು ಕೊಡಬೇಕು ಅದನ್ನು. ಸಿ, ಈವನ್ ಇಫ್ ಇಟ್ ಈಸ್ ಇಲ್ಲಿ ವೆರಿ ಪರ್ಫೆಕ್ಟ್ಲಿ ರಿಟರ್ನ್ ಲೆಟರ್ ಅವರು ಕೊಟ್ಟಿದ್ದರಿಂದ ನಾನು ರಿಪ್ಲೈ ಕೊಡಬೇಕಾದ್ದಿಲ್ಲ. ಅದೇ ಹೋಮ್ ಸೆಕ್ರೆಟರಿ ಕೊಟ್ಟಿದ್ದಿದ್ರೆ ಕೊಡಲೇಬೇಕಾಗ್ತಾ ಇತ್ತು. ನೆಕ್ಸ್ಟ್ ಏನಾಗುತ್ತೆ ಅಂತ ಹೆದರಿಕೆ. ಇದೇ ಪತ್ರವನ್ನು ಪ್ರಿಯಾಂಕ್ ಖರ್ಗೆ ಅವರು ಹೋಮ್ ಸೆಕ್ರೆಟರಿಯಿಂದ ಮತ್ತೊಂದು ಕೊಡಿಸ್ಲಿ ಆವಾಗ ಸೇ, ಬಿಕಾಸ್ ಅಫ್ಕೋರ್ಸ್ ಐ ಆಮ್ ನಾಟ್ ದೇರ್. ನಾಳೆ ಅವ್ರ ಕೇಸ್ ನನ್ನ ಹತ್ರನೇ ಬರ್ಬೋದು. ಅದರಿಂದ ಐ ಡೋಂಟ್ ವಾಂಟ್ ಟು ಸೇ ಇಟ್. ಸೊ ಬಟ್ ಇದೇ ಅದಕ್ಕೆ ಲೀಗಲಿ ವ್ಯಾಲ್ಯೂ ಇದೆ. ಇನ್ಫ್ಯಾಕ್ಟ್ ಮೊನ್ನೆ ಅದೊಂದು ಪೇಪರ್ನಲ್ಲಿ ನೋಡಿದೆ, ನಮ್ಮ ಮಾಜಿ ಅಡ್ವೊಕೇಟ್ ಜನರಲ್ ಹೇಳಿದ್ರು ಇದನ್ನು ಕಸದ ಬುಟ್ಟಿಗೆ ಹಾಕಂತ ಲೆಟ್ರನ್ರು. ಯಾಕೆ ಅಂದರೆ ಅವ್ರಿಗೆ ಪವರ್ಸ್ ಇಲ್ಲ ಅಂತ. ಲೆಟರ್ ಕಂಟೆಂಟ್ಸ್ ಮೇಲೆ ಅಧಿಕಾರ ಇಲ್ಲ. ಅವ್ರಿಗೆ ಕಂಟೆಂಟ್ಸ್ ಮೇಲಲ್ಲ. ಕಂಟೆಂಟ್ಸ್ ವೆರಿ ಗುಡ್, ಬಟ್ ಸೋರ್ಸ್ ಈಸ್ ನಾಟ್ ಪ್ರಾಪರ್. ಎಸ್. ಸೊ ಬ್ರಿಜೇಶ್ ಕಾಳಪ್ಪ ಅವರೇ, ಯಾವುದೇ ರಿಜಿಸ್ಟರ್ಡು ಅನ್ರಿಜಿಸ್ಟರ್ಡು ಯಾವುದೇ ಒಂದು ಸಂಸ್ಥೆಯಲ್ಲಿ ಏನೋ ಇಲ್ಲಿಗಲ್ ಆ್ಯಕ್ಟಿವಿಟಿ ನಡೀತಾ ಇದೆ ಅಂತ ಕ್ರಮ ಕೈಗೊಳ್ಳೋದಕ್ಕೆ ನೂರಾರು ಅವಕಾಶಗಳಿದ್ದಾವೆ ಸರ್. ನೂರಾರು ಅವಕಾಶಗಳನ್ನು ಬಳಸ್ಕೊಳ್ಳಲಿ ಸರ್ಕಾರ. ಅಲ್ಲೇನೋ ಫೈನಾನ್ಷಿಯಲ್ ಮಿಸ್ಅಪ್ರಾಪ್ರಿಯೇಷನ್ ಆಗ್ತಿದೆಯೋ, ಇನ್ನೊಂದು ಆಗ್ತಿದೆಯೋ, ಮತ್ತೊಂದು ಆಗ್ತಿದೆಯೋ, ಅವಕಾಶಗಳನ್ನು ಬಳಸ್ಕೊಳ್ಳಿ. ಅದು ಎರಡನೇ ಹೆಜ್ಜೆ ಆಗುತ್ತೆ. ಮೊದಲನೇ ಹೆಜ್ಜೆ ಏನು? ಇವಾಗ ಒಬ್ಬ ಮಂತ್ರಿ RSS ಒಂದು ಕಾಗದ ಬರೆದಿದ್ದಾರೆ ಸರ್ಸಂಘಚಾಲಕರಿಗೆ. ಅವರಿಂದ ಜವಾಬ್ ಬರಲಿ. ಗೊತ್ತಿಲ್ಲ ಏನು ಬರೀತಾರೋ ಇಲ್ವೋ ಗೊತ್ತಿಲ್ಲ ನಮಗೆ. ಇವಾಗ ಬರೆದಿದ್ದಾರೆ, ಒಂದು ಸ್ಟೆಪ್ ತೊಗೊಂಡಿದ್ದಾರೆ. ಅಲ್ಲ, ಉತ್ತರ ಕೊಡೋದು ಕಂಪಲ್ಸನ್ ಅಲ್ಲ ಅಂತ ಹೇಳಿದ್ರು. ಕಂಪಲ್ಸರಿ ಕೊಡಲೇಬೇಕು ಅಂತ ಏನಾರು ಹೇಳ್ತಾರೆ ಅಥವಾ ನೈತಿಕ ಜವಾಬ್ದಾರಿ ಅಂತ? ಅಲ್ಲ, ಅದು ಸೌಜನ್ಯತೆಗೆ ದ ಹೆಡ್ ಆಫ್ ದ ಗವರ್ಮೆಂಟ್ ಆಫ್ ದ ಡಿಪಾರ್ಟ್ಮೆಂಟ್ ಇನ್ಸ್ಟಿಟ್ಯೂಷನ್ ಹ್ಯಾಸ್ ರಿಟನ್. ಅವ್ರಿಗೆ ಸೌಜನ್ಯತೆಗೆ ರೆಸ್ಪಾಂಡ್ ಮಾಡಲೂಬಹುದು. ನಾನು ಹೇಳಿದಾಗ, ಇವ್ರು ಹೇಳಿದಾಗ ಐ ಅಗ್ರಿ. ಪ್ರಿಯಾಂಕ್ ಖರ್ಗೆ ಅವರು ಇದನ್ನ ಸೌಜನ್ಯತೆ ಅಂತ ಹೇಳಿದಾಗ ಅಫಿಡವಿಟ್ ಅಲ್ಲಿ ಹಾಕಿ ನಾವು ಬರಲ್ಲ ಅಂತ ಹೇಳಿ ಹೋಗೋರು ಇದ್ದಾರೆ. ಅಂದರೆ ಇಲ್ಲಿ ನಮ್ಮ ರಾಜ್ಯದಲ್ಲಿ ಅಂದರೆ ಒಂದು ಅಫಿಡವಿಟ್ ಯಾವುದಕ್ಕೂ ಹಾಕಿದ್ರು ಒಬ್ರು. ಓಕೆ. ರಾಹುಲ್ ಗಾಂಧಿ ಅವರು ಇಲ್ಲಿ ಬಂದಾಗ ಅದಕ್ಕೊಂದು ಅಫಿಡವಿಟ್ ಹಾಕಬೇಕಾಗಿತ್ತು, ನಾನು ಹಾಕೋದಿಲ್ಲ ಅಂತ ಹೇಳಿ ಹೋದರು. ಈ ಒಂದೇ ಬಟ್ 1 year ಬ್ಯಾಕ್ DK ಶಿವಕುಮಾರ್ ಅವರು ತೊಗೊಂಡೋಗಿ ಕೊಟ್ಟರು ಆ ಲೆಟರ್ ನಮ್ಮ ಮೇಲೆ. ಇದ್ರದ್ದು ನಮ್ಮ ಎಲೆಕ್ಷನ್ ಕಮಿಷನ್. ಎಸ್. ಸೌಜನ್ಯತೆ ಅಂತ ಹೇಳಿ ಕಾನೂನು ರೀತಿಯ ಕೊಡಬೇಕಾಗಿತ್ತು, ಆದರೂ ನಾನು ಕೊಡಲ್ಲ ಅಂತ ಹೇಳಿ ಹೋದರು ಅವರು. ಎಸ್. ಮಹದೇವಪುರದಲ್ಲಿ ಎಲೆಕ್ಷನ್ ಗೋಲ್ಮಾಲ್ ಆಗಿದೆ ಅಂತ ರಾಹುಲ್ ಗಾಂಧಿ ಅವರು ಕಂಪ್ಲೇಂಟ್
ಪ್ರೆಸ್ ಮೀಟಲ್ಲಿ ಹೇಳಿದ್ರು ಅವರು. ಬಟ್ ಎಲೆಕ್ಷನ್ ಕಮಿಷನ್ಗೆ ಕಂಪ್ಲೇಂಟ್ ಕೊಟ್ಟಾಗ ಅಫಿಡವಿಟ್ ಕೊಡಬೇಕು. ನಾ ಅಫಿಡವಿಟ್ ಕೊಡಲ್ಲ ಅಂತ ರಾಹುಲ್ ಗಾಂಧಿ ಅವರು ಹೋಗ್ಬಿಟ್ರು. ಎಲೆಕ್ಷನ್ ಕಮಿಷನ್ ಟು ಆಸ್ಕ್ ಫಾರ್ ಅನ್ ಅಫಿಡವಿಟ್. ಹೇಗಿದ್ರು ಕೂಡ ದಿಸ್ ಇಸ್ ವಾಟ್ ಹಿ ಹಸ್ ಸ್ಪೋಕನ್ ಇಸ್ ಇನ್ ದ ಪಬ್ಲಿಕ್ ಸ್ಫಿಯರ್. ಮುಚ್ಚುಮರೆ ನಾನೆಲ್ಲೋ ಕದ್ದು ಮುಚ್ಚಿ ನಾನು ಮಾಡ್ತಾ ಇಲ್ಲಲ್ಲ. ಪಬ್ಲಿಕ್ ಅಲ್ಲಿ ಒಳ್ಳೆ ಪ್ರೆಸ್ ಕಾನ್ಫರೆನ್ಸ್ ಪ್ರೆಸ್ ಮುಂದೆ ಹೇಳಿದಾರೆ ಅವರು. ಪ್ರಧಾನಮಂತ್ರಿಗಳು ಇದುವರೆಗೂ ಒಂದೇ ಒಂದು ಪ್ರೆಸ್ ಕಾನ್ಫರೆನ್ಸ್ ಹಿಡಿದಿಲ್ಲ. ಬಟ್ ರಾಹುಲ್ ಗಾಂಧಿ ಅವರು ಬಂದಿದ್ದಾರೆ, ಒಂದು ಪ್ರೆಸ್ ಕಾನ್ಫರೆನ್ಸ್ ಕೊಟ್ಟಿದ್ದಾರೆ. ಅದರಲ್ಲಿ ಬಂದು ಕೇಳಿದಾರಂಥ ಪ್ರಶ್ನೆಗೆ ಈಗ ಎಲೆಕ್ಷನ್ ಕಮಿಷನ್ ಬಂದು ನೀವು ಅದಕ್ಕೆ ಅಫಿಡವಿಟ್ ಕೊಡಿ ಅಂತ ಹೇಳಿದ್ರೆ ದೇ ಆರ್ ಫೂಲ್ಸ್. ಅಲ್ಲ ಸರ್, ಅಫಿಡವಿಟ್ ಕೇಳಬಾರ್ದು, ಎಲೆಕ್ಷನ್ ಕೇಳಲೇಬಾರ್ದು. ಯಾಕೆ ಕೇಳಬೇಕಿದು? ದಿಸ್ ಇಸ್ ಇನ್ ದ ಪಬ್ಲಿಕ್. ಇವಾಗ ನಾನೊಂದು ಎಲೆಕ್ಷನ್ ಕಮಿಷನ್ಗೆ ನಾನು ಬಂದು ಒಂದು ನಿಮಿಷ, ನಾನು ಐ ಆಮ್ ನಾಟ್ ದ ಕ್ಯಾಂಡಿಡೇಟ್ ಇನ್ ಮಾದೇಪುರ. I am making a statement against the election commission saying ಇಂಥದ್ದು ಅವ್ಯವಹಾರ ನಡೆದಿದೆ, ಸರಿ ನಡೆದಿಲ್ಲ ಅಂತ. ಆಯ್ತಾ? ಇಲ್ಲ, ನನ್ನ ಅಫಿಡೇವಿಟ್ ಕೊಡಿ. ಅದೇನು ಇಟ್ಸ್ ಅ ಫೂಲಿಶ್, ಬಾಲಿಶವಾದ ಒಂದು ರಿಕ್ವೈರ್ಮೆಂಟ್. ಯಾಕೆ ನಾನು ಅಕಸ್ಮಾತ್ ಅಫಿಡೇವಿಟ್ ಇಲ್ಲ ಅಂತ ಹೇಳಿದ್ರೆ ದೇರ್ ಇಸ್ ನೋ ಪ್ರೂಫ್ ದಟ್ ಐ ಹ್ಯಾವ್ ಸ್ಪೋಕನ್ ದಿಸ್. ಏನ್ ಮಾತಾಡ್ತಿದ್ದಾರೆ ಅವ್ರು ಎಲೆಕ್ಷನ್ ಕಮಿಷನ್? ತಾವು ವಕೀಲರು 30 ವರ್ಷ ಅನುಭವ ಇರುವಂತ ವಕೀಲರು. ಈ ಅಫಿಡವಿಟ್ ಇದು ನೇರವಾಗಿ ವಿಷಯಕ್ಕೆ ಸಂಬಂಧಿಸಿದ್ದಲ್ಲ. ಆಕ್ಷನ್ಗೂ ನೀವು ಅಫಿಡವಿಟ್ ಕೊಡಬೇಕು ಅಂತ. ಒಂದೇ ನಿಮಿಷ ರೀ. ನಾನು ಹೋಗಿ ಪ್ರೆಸ್ ಕ್ಲಬ್ಬಲ್ಲಿ 1,500 ಕೊಟ್ಟು ಪ್ರೆಸ್ ಕ್ಲಬ್ನ ರೂಮನ್ನು ಬುಕ್ ಮಾಡಿ ನನಗೆ ಪ್ರಾಣ ಬೆದರಿಕೆ ಇದೆ, ಗನ್ ಲೈಸೆನ್ಸ್ ಕೊಡಬೇಕು ಅಂತ ಪ್ರೆಸ್ ಮೀಟ್ ಮಾಡ್ತೀನಪ್ಪ. ಪಬ್ಲಿಕ್ ಡೊಮೇನಲ್ಲಿ ಮಾತಾಡ್ತೀನಿ. ಪೊಲೀಸ್ ಕಮಿಷನರ್ ಗನ್ ಲೈಸೆನ್ಸ್ ಕೊಟ್ಬಿಡ್ಬೇಕಾ ನನಗೆ, ಅಥವಾ ಅಪ್ಲಿಕೇಶನ್ ಹಾಕ್ರಿ ಫಸ್ಟ್ ಅಂತ ಕೇಳ್ಬೇಕಾ? ದಟ್ ಇಸ್ ಅಂಡರ್ ದ ಆರ್ಮ್ಸ್ ಆಕ್ಟ್ ಸರ್. ಇದರಲ್ಲಿ ಯಾವ ಆರ್ಮ್ಸ್ ಆಕ್ಟ್ ಇದೆ, ಯಾವುದಿದೆ? ಅಂಡರ್ ದ ಆರ್ಮ್ಸ್ ಆಕ್ಟ್ ಯು ಟು ಮೇಕ್ ಇದು. ಸಿ, ಪಬ್ಲಿಕ್ ಅಲ್ಲಿ ಬಂದು ರಾಹುಲ್ ಗಾಂಧಿ ಅವರು ಒಂದು ಹಿ ಹ್ಯಾಸ್ ಮೇಡ್ ಅ ಸ್ಟೇಟ್ಮೆಂಟ್. ಇಲ್ಲ, ಅದಕ್ಕೆ ಅಫಿಡೇವಿಟ್ ಕೇಳಿ ನಾನು ನಮ್ಮೂರಿನ ಗ್ರಾಮ ಪಂಚಾಯತಿ ಮುಂದೆ ನಿಂತ್ಕೊಂಡು ನಂಗೆ ಪಾಣಿ ಕೊಡಿ ಅಂತ ಕೇಳ್ತೀನಿ. ಇದೇನು PDO ಬಂದು ನೀವು ಅಪ್ಲಿಕೇಶನ್ ಹಾಕಿ ಅಂತಾರ, ಅಥವಾ ಪಬ್ಲಿಕ್ ನಲ್ಲಿ ನಿಂತ್ಕೊಂಡು ಹೇಳಿದ್ದಾರೆ ಪಾಣಿ ಕೊಡಬೇಕು ಅಂತ? ಅಲ್ಲ, ದೇರ್ ಇಸ್ ಅ ಕೋರ್ಟ್ ಅಲ್ಲಿ ಅಫಿಡೇವಿಟ್ ಕೊಡುವಂಥದ್ದು ಸತ್ಯ. ಎಲೆಕ್ಷನ್ ಕಮಿಷನ್ ಹೇಳಿ ಕೇಳಿ ಅದು ಕೋರ್ಟ್ ಅಲ್ಲ. ಅವ್ರು ಅಫಿಡೇವಿಟ್ ಕೊಡಿ ಅಂತ ಹೇಳುವಂಥದ್ದು ಇಟ್ಸ್ ಅ ಫೂಲಿಶ್ನೆಸ್. ಅಂದ್ರೆ ಆ ಕಾನೂನಲ್ಲಿ ಇಲ್ವೇ ಇಲ್ಲ ಅಫಿಡೇವಿಟ್ ಇಲ್ವೇ ಇಲ್ಲ. ಅನ್ಲೆಸ್ ಯು ಆರ್ ದ ಕ್ಯಾಂಡಿಡೇಟ್. ರಾಹುಲ್ ಗಾಂಧಿ ಅವರು ಅಲ್ಲಿ ಬಂದು ಕ್ಯಾಂಡಿಡೇಟ್ ಆಗಿದ್ರೆ ಅವರು ಒಂದು ಇಫ್ ಹಿ ಹಸ್ ಫೈಲ್ಡ್ ಅನ್ ಎಲೆಕ್ಷನ್ ಪಿಟಿಷನ್ ಇಟ್ ಹ್ಯಾಸ್ ಟು ಬಿ ಅಕಾಂಪನಿಡ್ ಬೈ ಅಫಿಡೇವಿಟ್. ಬೇರೆ ಯಾವುದೋ ವಿಚಾರದಲ್ಲಿ ಬಂದು ನಾನು ಇನ್ನೇನು ಅಫಿಡೇವಿಟ್ ಕೊಡು, ಕೂತವರೆಲ್ಲ ಇವಾಗ ಮಾತಾಡಿದವರಲ್ಲ ಒಂದೊಂದು ಅಫಿಡೇವಿಟ್ ಕೊಡ್ರಿ ಅಂತ ಕೇಳಿದ್ರೆ ಐ ಆಮ್ ಅ ಫೂಲ್. ಎಲೆಕ್ಷನ್ ಪಿಟಿಷನ್ ಹಾಕೋದಾದರೆ 45 ದಿವಸದಲ್ಲಿ ಸೆಕ್ಷನ್ 100 ಆಫ್ ದ RP ಆ್ಯಕ್ಟ್ನಲ್ಲಿ ಹಾಕಬೇಕು. ಆವಾಗ ಅಫಿಡವಿಟ್ ಅದು ಯಾರ್ಯಾರು ಹಾಕಬೇಕು ಎಲ್ಲ ಇದೆ. ಅದು ಹಾಕದೆ ಅವಾಗ ನಿದ್ದೆ ಮಾಡಿಬಿಟ್ಟು ಆಮೇಲೆ ಹಾಕಿದ್ರೆ ಒನ್ ಡೇ ಡಿಲೇ ಮಾತಾಡಿದ್ದಾರೆ ಅವರು. ಒನ್ ಡೇ ಡಿಲೇ ಆದರೂ ಇಲ್ಲ. ಅದೇ ರೀತಿ ಆಮೇಲೆ ಬಂದು ಹೇಳಿದ್ರು. ಸೊ ನೀವೇನು ಹೇಳಿದರೆ ಅವರು ಒಂದು ವಿಚಾರಣೆ ಯಾಕೆ ಅಂದರೆ ದಿನ ಬೆಳಗಾದರೆ ನಾವು ಪೇಪರ್ನಲ್ಲಿ ನೋಡ್ತೇವೆ. ನಾನು ಆ ರೀತಿ ಹೇಳಿ ಯಾಕೆ ಈಗ ಕಾಕ್ರೋಚ್ ವಿಚಾರದಲ್ಲಿ ಮಾನ್ಯ ಮುಖ್ಯ ನ್ಯಾಯಮೂರ್ತಿಗಳೇ ಹೇಳಿದ್ರು ನಾನು ಆ ರೀತಿ ಹೇಳಿಲ್ಲ, ತಿರುಚಲಾಗಿದೆ ಅಂತ ಎಲ್ಲ ಬರೋದು ಮಾಧ್ಯಮದವ್ರ ಮೇಲೆ ಬರುತ್ತೆ. ಸೊ ನಾ ಹೇಳ್ತೇನೆ ಅದು ಏನಾಗುತ್ತೆ ಅಂದರೆ ಸೊ ಅಫಿಡವಿಟ್ ಇದ್ದರೆ ಅವಾಗ ಕರೆಕ್ಟ್ ಅಂತ ಲೆಕ್ಕ. ಎಸ್ ಸರ್, RSS ಅಂದರೆ ಶಿಸ್ತು, ದೇಶಭಕ್ತಿ ಅಂತ. ಇವತ್ತು ನಾವೇನಾದ್ರು ಒಂದು ಗಣೇಶ ಕೂಡಿಸ್ಬೇಕಂದ್ರೆ ಒಂದು ಪೊಲೀಸ್ ಪರ್ಮಿಷನ್ನು, AWE ಹತ್ರ ಒಂದು ಲೆಟ್ರು, ಬೆಸ್ಕಾಮ್ ಹತ್ರ ಒಂದು ಲೆಟ್ರು ತೊಗೊಳ್ಬೇಕು. ಸೊ RSSು ಯಾಕೆ ಒಂದು ಅಕೌಂಟಬಿಲಿಟಿ ಮತ್ತು ಟ್ರಾನ್ಸ್ಪರೆನ್ಸಿ ಇಲ್ಲ? ವಾಟ್ ಈಸ್ ದ ರೂಲ್ ಆಫ್ ಲಾ? ನಾವು ಅಕೌಂಟಬಿಲಿಟಿ ಟ್ರಾನ್ಸ್ಪರೆನ್ಸಿ ಕೇಳೋದೇ ತಪ್ಪ? ಬ್ರಿಜೇಶ್ ಕಳಪ ಸರ್ ದಯವಿಟ್ಟು ಉತ್ತರ ಕೊಡಬೇಕು ಸರ್. ನಾನು ಅದನ್ನೇ ಒತ್ತಾಯ ಮಾಡ್ತಿರೋದು. ನಾನು ಟ್ರಾನ್ಸ್ಪರೆನ್ಸಿ ಅಕೌಂಟಬಿಲಿಟಿ ಬೇಕು. ಏನಕ್ಕಂದ್ರೆ 21ನೇ ಶತಮಾನದಲ್ಲಿ ನೀವು ಇದ್ದಾಗ ನೀವು ಮಾಡಲೇಬೇಕಾಗುತ್ತೆ. ಯಾಕೆಂತ ಹೇಳಿದ್ರೆ ಪ್ರತಿಯೊಬ್ರು ನೀವು ಇವಾಗ ನೀವು ಹೇಳಿರೋ ಹಾಗೆ ಇದು ಶಿಸ್ತಿನ ಒಂದು ಸಂಸ್ಥೆ ಎಲ್ಲ ಇದ್ದಾಗ ನೀವು ಹೊಸ ಪೀಳಿಗೆಗೆ ನೀವೇನು ಮೆಸೇಜ್ ಕೊಡ್ತಾ ಇದ್ದೀರಿ? ಇವ್ರ ಕ್ವಶನ್ ಕೇಳಿದ್ರು, ಕ್ಯಾನ್ ಐ ಆನ್ಸರ್ ದಟ್? ಅದನ್ನ ಬೈ ಮಿಸ್ಟೇಕ್ ಪ್ರಾಬಬ್ಲಿ ಹಿ ಡೈರೆಕ್ಟೆಡ್ ಅವ್ರಿಗೆ ಕೇಳಿದ್ರು. ಖಂಡಿತ ಕಾನೂನು ವ್ಯವಹಾರ ಎಲ್ಲರೂ ಮಾಡಲೇಬೇಕು. ಯಾಕೆ ಅಂದರೆ ಲಾಸ್ಟ್ ಇಯರ್ ತಾವು ನೋಡಿರ್ಬೋದು, ಪ್ರೊಸೆಷನ್ನು 100 ಇಯರ್ಸ್ ನಾವು ಪ್ರೊಸೆಷನ್ ಇನ್ನೇನೂ ಮಾಡಲ್ಲ, ಬರೀ ಒಂದು ಪ್ರೊಸೆಷನ್ ಮಾಡ್ತೇನೆ ಅಂದಾಗ ಕಾನೂನು ರೀತಿಯ ನೀವು ಪರ್ಮಿಷನ್ ತೊಗೊಳ್ಬೇಕು ಅಂತ ಹೇಳಿದ್ರು. RSSನವ್ರು ಪರ್ಮಿಷನ್ ಕೇಳಿದ್ರು, ಪರ್ಮಿಷನ್ ಕೊಡಲಿಲ್ಲ. ಆಮೇಲೆ ಕೋರ್ಟ್ಗೆ ಹೋದರು, ಕೋರ್ಟ್ನಲ್ಲಿ ಈ ಥರದ್ದೆಲ್ಲ ಕಂಡೀಷನ್ಸ್ ಎಲ್ಲ ಹಾಕಿ ಕೊಡ್ಬೋದು ಅಂತ ಹಾಕಿದ್ರು. ಅದನ್ನ ಫಾಲೋ ಮಾಡಬೇಕು ಅಂತಾಯಿತು. ಇಷ್ಟು ಜನದ್ಗಿಂತ ಜಾಸ್ತಿ ಒಳಗೆ ಬರಬಾರ್ದು ಅಂತ ಕಂಡೀಷನ್ ಹಾಕಿದ್ರು. ಆ ಊರಿನವ್ರು ಬಿಟ್ಟು ಬೇರೆ ಯಾರೂ ಬರಬಾರ್ದು ಅಂತ ಹೇಳಿದ್ರು. ಕಂಪ್ಲೀಟ್ ಏನೇನೋ ರಿಸ್ಟ್ರಿಕ್ಷನ್ಸ್ ಹಾಕಿದ್ರು. ಅದು ಎಲ್ಲನೂ ಫಾಲೋ ಮಾಡಿ ನಡೆದಿದೆ ಪ್ರೊಸೆಷನ್ಗಳು. ಸೊ ಅಲ್ಟಿಮೇಟ್ಲಿ ಏನು ಅಂದರೆ, ಎಲ್ಲಿ ನಿಮಗೆ ಕಾನೂನು ಹಾಕೋ ಅಧಿಕಾರ ಇದೆಯೋ ನೀವಲ್ಲಿ ಹಾಕಿದ್ರೆ RSS ಅಲ್ಲ ಯಾರೇ ಆಗಲಿ ಫಾಲೋ ಮಾಡಲೇಬೇಕು.
ಯಾವ್ದು ಸರ್ ಬೇರೆ ವಿಚಾರದ್ದು ಕೇಳೋದು ಬೇಡ, ಈಗ ನಾವು ಮಾತಾಡ್ತಾ ಪಿ ಎಂ ಇರೋದು ಕೇರ್ಸ್ ಫಂಡ್. ಅದೇ. ಸರ್ ಈಗ ಒಂದು ನಿಮಿಷ, ಈ ಪರ್ಮಿಷನ್ ಲೆಕ್ಕಾಚಾರ ಅನ್ರಿಜಿಸ್ಟರ್ಡ್ ಆರ್ಗನೈಸೇಷನ್ ಪರ್ಮಿಷನ್ಗೆ ಹೆಂಗೆ ಅಪ್ಲೈ ಮಾಡೋಕ್ಕಾಗುತ್ತೆ? ಯಾರು ಲೀಡ್ ತೊಗೊಂತಾರೆ ಅವ್ರ ಮುಖಾಂತರ ಹಾಕೊಂತಾರೆ. ಓ, ಇಂಡಿವಿಜುವಲ್ಸ್ ಕ್ಯಾನ್ ಇಂಡಿವಿಜುವಲ್ಸ್, ಎಸ್. ನಾನು ಬೈ ನೇಮ್ ದೇ ಕ್ಯಾನ್. ಈಗ ನಾನು ಒಂದು 50 ಜನ ಇವತ್ತು ಪ್ರೊಸೆಷನ್ ಕರ್ಕೊಂಡು ಹೋಗ್ತಾ ಇದ್ದೇನೆ, ಓಕೆ ನಂಗೆ ಕೊಡಿ ಪರ್ಮಿಷನ್ ಕೊಡಿ. ಓಕೆ ಬ್ರಿಜೇಶ್ ಕಾಳಪುರ, ಒಂದು ರಾಜಕೀಯ ಪ್ರಶ್ನೆ. ಬಿ ಜೆ ಪಿಯ ನಿಜವಾದ ಶಕ್ತಿ ಇರೋದು ಆರ್ ಎಸ್ ಎಸ್ನಲ್ಲಿ. ಎಲ್ಲಿ ತನಕ ಆರ್ ಎಸ್ ಎಸ್ನ ಮಣಿಸೋದಕ್ಕಾಗೋದಿಲ್ವೋ ಅಲ್ಲಿ ತನಕ ಬಿ ಜೆ ಪಿನ ಮಣಿಸೋದಕ್ಕಾಗೋದಿಲ್ಲ. ಅದು ಖಚಿತವಾದ ಕಾರಣಕ್ಕಾಗಿ ಇಂಥ ಪತ್ರಗಳು, ಇಂಥ ಚರ್ಚೆಗಳನ್ನು ಹುಟ್ಟು ಹಾಕಲಾಗ್ತಾ ಇದೆ ಅಂತೀನಿ. ಇಲ್ಲ, ನೀವು ಒಂದು ದೃಷ್ಟಿಕೋನದಿಂದ ಅದು ಸರಿಯಾಗ್ಬೋದು, ಬಟ್ ಇನ್ನೊಂದು ದೃಷ್ಟಿಕೋನದಿಂದ ನೀವು ಸಮಯ ಹೋದ ಹಾಗೆ ಯಾವುದೇ ಒಂದು ಸಂಸ್ಥೆ ಇರ್ಬೋದು, ಯಾವುದೇ ಒಂದು ಆರ್ಗನೈಸೇಷನ್ ಇರ್ಬೋದು, ಏನೇ ಇರ್ಬೋದು, ಅವರು ಸಮಯಕ್ಕೆ ತಕ್ಕಂತೆ ಅವ್ರು ನಡಿಬೇಕಾಗತ್ತೆ. ಓಕೆ, ಇಲ್ಲ ನಾನು ಇದನ್ನೇ ನಡ್ಕೊಂಡು ಬಂದಿದ್ದೀನಿ ಎಷ್ಟೋ ವರ್ಷದಿಂದ ಅಂತ ಹೇಳಿದ್ರೆ ನಡೆಯೋದಿಲ್ಲ ಇದು. ಇವಾಗ ಇವ್ರು ಹೇಳಿದ್ರಲ್ಲ, ಎಲ್ಲ ಪ್ರತಿಯೊಂದಕ್ಕೂ ಅಕೌಂಟ್, ಪೈ ಟು ಪೈ ಅಕೌಂಟ್ ಇದೆ ನೋಡ್ಬೋದು ಅಂತ. ಇವಾಗ ಆಮ್ ಆದ್ಮಿ ಪಾರ್ಟಿ ಅವರೊಂದು ಟೈಮಲ್ಲಿ ಮಾಡುವಾಗ ಪ್ರತಿಯೊಂದು ಅಮೌಂಟು ಹಾಕ್ತಾ ಇದ್ರು ಪಬ್ಲಿಕ್ಲಿ, ಆನ್ಲೈನ್ ಹಾಕ್ತಾ ಇದ್ರು. ಹಾಕ್ಲಿ ಆನ್ಲೈನ್ ಹಾಕ್ಲಿ. ಯಾಕೆಂತ ಹೇಳಿದ್ರೆ ತುಂಬ ಜನ ದೇಣಿಗೆ ಕೊಡೋರು ಇದ್ದಾರೆ, ಆಯ್ತಾ. ಆಮೇಲೆ ಅದನ್ನ ಯಾವಾಗಲೂ ಕೂಡ ಈ ಹಿಂದೂ ಸೋಗಲ್ಲಿ ಮಾಡುವಂಥದ್ದು ತಪ್ಪಾಗುತ್ತೆ. ಯಾಕೆಂತ ಹೇಳಿದ್ರೆ ಸರ್ಸಂಘ್ ಚಾಲಕ್ ಹೇಳಿದ್ರು, ಇಲ್ಲ ಹಿಂದೂ ಧರ್ಮವನ್ನು ನೀವೇನಾದರೂ ರಿಜಿಸ್ಟರ್ ಮಾಡಿದ್ದೀರಾ, ಅದು ತಪ್ಪಾಗುತ್ತದು. ಬಿಕಾಸ್ ನಾವು ಹಿಂದೂ ಧರ್ಮವನ್ನು ನಾವು ಪಾಲನೆ ಮಾಡ್ತೀವಿ, ನಾವು ನಂಬ್ತೀವಿ ಹಿಂದೂ ಧರ್ಮವನ್ನು, ನಾವು ವಿ ಬಿಲೀವ್, ಫುಲ್ಲಿ ಬಿಲೀವ್, ಬಟ್ ಹಿಂದುತ್ವವನ್ನು ನಂಬೋದಿಲ್ಲ, ಆಯ್ತಾ. ಸೊ ಅದೇ ರೀತಿಯಲ್ಲಿ ಇವತ್ತು ಇವ್ರೇನು ಮಾಡ್ತಿದ್ದಾರೆ, ಮಾಡಲಿ, ಪಬ್ಲಿಕಲಿ ಮಾಡಲಿ, ಏನು ಮಾಡ್ತಿದ್ದಾರೆ ಮಾಡಲಿ. ನನ್ನ ಹೆಸರು ಗಿರಿಧರ್ ಅಂತ. ಲಾಸ್ಟ್ ಕ್ವಶನ್ ಪ್ಲೀಸ್. ನಾನು ಏನು ಪ್ರಶ್ನೆ ಎತ್ತಿದ್ದೀನಿ ಅಂದರೆ, ಇವಾಗ ಸರ್ ಹೇಳಿದ್ರು, ನಾನು ನಿಮಗೆ ಕೇಳ್ತಾ ಇದ್ದೀನಿ ಸರ್, ನೀವು ರಿಜಿಸ್ಟರ್ ಮಾಡಲೇಬೇಡಿ ಅಂತ ಹೇಳಿದ್ರಿ ಅವ್ರಿಗೆ. ಓಕೆ, ನಿಮ್ದೊಂದು ಒಬ್ಬ ವಕೀಲರಾಗಿ ಅವರ ಅವ್ರು ಹೇಳಿದ್ದಾರೆ, ಲೀಗಲ್ ಅಡ್ವೈಸ್ ಹೇಳಿದ್ದಾರೆ. ಸೊ ಇದು ಏನು ನಾಂದಿ ಆಡುತ್ತೆ ಅಂದರೆ, ಹೊಸದಾಗಿ ಏನು ನಾಂದಿ ಆಡುತ್ತೆ ಅಂದರೆ, ಅನ್ರಿಜಿಸ್ಟರ್ಡ್ ಆಗಿ ನಾವು 4-5 ಜನ ನಿಂತ್ಕೊಂಡು ನಾವು ಸಾವಿರಾರು ಕೋಟಿ ವ್ಯವಹಾರ ಮಾಡಿದ್ರು ನಾವೇನು ಮಾತಾಡಬಾರ್ದು. ಯಾರು ಅಂದ್ರೆ ಅಲ್ಲಿ ವೈಟ್ ಮನಿನ ಬ್ಲ್ಯಾಕ್ ಆಗಿ ಕನ್ವರ್ಟ್ ಆಗ್ತದೆ. ಸೊ ಆ ಬ್ಲ್ಯಾಕ್ ಮನಿ ಕನ್ವರ್ಟ್ ಆಗಿ ಇದು ಒಂದು ನಾಂದಿ ಆಗುತ್ತೆ ಅಲ್ವಾ. ಈ ರೀತಿಯಾಗಿ ಸಂಘ ಸಂಸ್ಥೆಗಳು ಉಟ್ಕೊಂಡು ಅದು ಬ್ಲ್ಯಾಕ್ ಮನಿಗೆ ಕನ್ವರ್ಷನ್ ಆಗೋಕೆ ಒಂದು ನಾಂದಿ ಆಗುತ್ತೆ ಅಲ್ವಾ. ಹಣಕಾಸಿನ ವ್ಯವಹಾರದ. ಸರ್ ವೆರಿ ಗುಡ್ ಕ್ವಶನ್ ತಮ್ಮದು. ಒಂದು ನಿಮಿಷ ಪ್ಲೀಸ್. ತಮ್ಮದು ಕ್ವಶನ್ ವೆರಿ ಗುಡ್. ಇದು ಸೆಕ್ಷನ್ 80G ಅನ್ನೋದು ಗೊತ್ತಲ್ಲ ತಮಗೆ? ಒಂದು ನಿಮಿಷ. 80Gನಲ್ಲಿ ತಾವು ಕೊಡಬೇಕಾದ್ರೆ ಯಾಕೆ ಕೊಡ್ತೀರಾ? ತಾವು 80Gನಲ್ಲಿ ಯಾಕೆ ಕೊಡ್ತೀರಾ? ಈಗ ನಿಮ್ಮ ಹತ್ರ 1 ಕೋಟಿ ದುಡ್ಡಿದೆ. 80Gನಲ್ಲಿ ನೀವು ಕೊಟ್ಟು ಇದು ಸಮ್ ಪೊಲಿಟಿಕಲ್ ಪಾರ್ಟಿ ಕೊಡ್ತೀರಾ, ಅಥವಾ ನಮ್ಮ ರಾಷ್ಟ್ರೀಯ ಭದ್ರತೆಗೆ ಅಂತ ಕೊಡ್ತೀರಾ. ನೀವು 90 ಲಕ್ಷ ಕೊಟ್ಟರು, ದಟ್ ಈಸ್ 1 crore ಆಫ್ ಯುವರ್ ಇನ್ಕಮ್ ನಿಮ್ಮದು 10 ಲಕ್ಷಕ್ಕೆ ಇಳಿಯತ್ತೆ. 1 ಕೋಟಿ ಇದ್ದಿದ್ರೆ 90 ಲಕ್ಷ ಕೊಡ್ತೀರಾ, 10 ಲಕ್ಷ ಆಗುತ್ತೆ. ಅದೇ ಆರ್ ಎಸ್ ಎಸ್ಗೆ ನೀವು 90 ಲಕ್ಷ ಕೊಟ್ಟರು 1 ಕೋಟಿ 1 ಪೈಸನೂ ಕಮ್ಮಿ ಆಗಲ್ಲ, ಅದು 1 ಕೋಟಿಯಾಗಿ ನಿಮ್ಮ ಅಕೌಂಟ್ನಲ್ಲಿ ಉಳ್ಕೊಳ್ಳುತ್ತೆ. ಸೊ ದಟ್ ಮೀನ್ಸ್ ಯು ಆರ್ ಚಾರ್ಜಬಲ್ ಫಾರ್ 1 crore, ನಾಟ್ ಫಾರ್ 10 lakhs. ಸೊ ಅದರಿಂದ ಯಾರೂ ನಿಮಗೆ ಆರ್ ಎಸ್ ಎಸ್ನವ್ರಿಗೆ ದುಡ್ಡು ಉಳಿಸೋರು ಕೊಡೋದಿಲ್ಲ. ವೆಂಕಟೇಶ್ ಮೂರ್ತಿ ಅಂದ್ಬಿಟ್ಟು ಕಾಳಪ್ಪನವ್ರಿಗೆ ಆರ್ ಎಸ್ ಎಸ್ ಮೇಲೆ ಸುಮ್ಮನೆ ಗಾಳಿಯಲ್ಲಿ ಗುಂಡ ಹಾರಿಸ್ಬಿಟ್ಟು ಸುಮ್ಮನೆ ಪಬ್ಲಿಕ್ ಡೊಮೈನ್ನಲ್ಲಿ ಡೌಟ್ಸ್ ಬರೆಸಿ ಒಬ್ರಿಗೊಬ್ರು ಎತ್ಕಟ್ಟೋದು ನೋಡಿ. ಜಾತಿ ವಿಚಾರ ಬಂತು, ವರ್ಣದ ವಿಚಾರ ಬಂತು, ಹಿಂದೂ ಮುಸ್ಲಿಂ ಎಲ್ಲ ಬಂತು. ಇದೆಲ್ಲ ಬಂದು ಅನಾವಶ್ಯಕವಾಗಿ ಚರ್ಚೆ ಆಗೋ ಬದಲು ಇದಕ್ಕೊಂದು ಕಾನೂನು ತಂದುಬಿಟ್ಟು, ಯಾಕೆ ಕರ್ನಾಟಕ ರಾಜ್ಯ ಒಂದು ಮೇಲ್ಪಂಕ್ತಿ ಆಗಬಾರ್ದು ಇಡೀ ರಾಷ್ಟ್ರಕ್ಕೆ ಅಂತ ಅಂದ್ಬಿಟ್ಟು ನಾನು ನನ್ನ ಪರವಾಗಿ ಹೇಳ್ತಾ ಇದ್ದೀನಿ. ಇಲ್ಲ, ನಾನು ಒಪ್ತೀನಿ ಅದನ್ನ. ಕಾನೂನು ಮುಂದೆ ಬರ್ಬೋದು, ಬಟ್ ಇದನ್ನೆಲ್ಲ ಅವಾಯ್ಡ್ ಮಾಡೋದಕ್ಕೆ ನೀವು ಏನು ಹೇಳಿದ್ರಲ್ಲ, ಈ ಜಾತಿ ವಿಚಾರ ಬರಬಾರ್ದು, ಆಮೇಲೆ ಆರ್ ಎಸ್ ಎಸ್ ವಿಚಾರ ಬರಬಾರ್ದು ಅಂತ ಹೇಳಿದ್ರೆ ಬೆಟರ್ ಆರ್ ಎಸ್ ಎಸ್ ಬಂದು ಯಾವುದೋ ಒಂದು ಸಂಸ್ಥೆಯಾಗಿ ಅದು ನೋಂದಣಿ ಆದರೆ ಮತ್ತೆ ಎಲ್ಲ ಈ ವಿಚಾರನೇ ನಿಂತೋಗ್ಬಿಡುತ್ತೆ. ಯಾರೂ ಅದ್ರ ಬಗ್ಗೆ ಮಾತಾಡೋದೇ ಇಲ್ಲ. ಒಂದು ಎರಡನೇ ವಿಚಾರ ಅಂತ ಹೇಳಿದ್ರೆ ಅದರಲ್ಲಿ ಪಾರದರ್ಶಕತೆ ಬರುತ್ತೆ. ಪಬ್ಲಿಕ್ಗೆ ಗೊತ್ತಾಗುತ್ತೆ ಎಷ್ಟು ಬರ್ತಾ ಇದೆ, ಇವ್ರಿಗೆ ಎಷ್ಟು ಹೋಗ್ತಾ ಇದೆ, ಇವ್ರ ಮೆಂಬರ್ಸ್ ಯಾರಿದ್ದಾರೆ, ಯಾರು ಹುದ್ದೆಯಲ್ಲಿ ಯಾರ್ಯಾರಿದ್ದಾರೆ ಅನ್ನೋಂಥದ್ದು ಗೊತ್ತಾಗ್ಬಿಡುತ್ತೆ. ಅದನ್ನು ಯಾಕೆ ಮುಚ್ಚುಮರೆಯಲ್ಲಿ ಮಾಡ್ತಿದ್ದಾರೆ ಅಂತ ನಮ್ಮ ಪ್ರಶ್ನೆ ಇರುವಂಥದ್ದು ಒಂದು. ಆಮೇಲೆ ಎರಡನೇದು, ಕಾನೂನಲ್ಲಿ ಇವಾಗ ಕಾನೂನು ಇದ್ದರೆ ಪ್ರತಿಯೊಂದು ಪಾಲನೆ ಆಗುತ್ತೆ ಅಂತೇನಿಲ್ಲ. ಇವಾಗ ಇವ್ರು ಹೇಳಿದ್ರಲ್ಲ, ಅಜಿತ್ ಅವ್ರು ಹೇಳಿದ್ರಲ್ಲ, ನೀವು ನಿಮ್ಮ ಹತ್ರ ಆಸ್ತಿ ಎಷ್ಟಿದೆ ವಿವರಗಳು ನೀವು ಕೊಡಿ ಅಂತ ಅಫಿಡೇವಿಟ್ ಮೂಲಕ ಕೊಡಬೇಕಾಗುತ್ತೆ. ಹೌದು, ಅಫಿಡೇವಿಟ್ ಮೂಲಕ ನೀವು ಚುನಾವಣೆ ನಿಂತರೆ ಅಫಿಡೇವಿಟ್ ಮೂಲಕ ಕೊಡಬೇಕಾಗುತ್ತೆ. ಇವಾಗ ಒಂದು ದೊಡ್ಡ ಉನ್ನತ ಸ್ಥಾನದಲ್ಲಿ ಸಾಂವಿಧಾನಿಕ ಹುದ್ದೆಯನ್ನು ಹೊಂದಿದವರು ಅವ್ರು ಹೇಳಿದ್ದಾರೆ, ನನ್ನ ಹತ್ರ ಇಂಥ ಒಂದು ಡಿಗ್ರಿ ಇದೆ ಅಂತ. ಆ ಡಿಗ್ರಿ ಕೂಡ ನೀವು ಕೊಡಬೇಕಾಗತ್ತೆ. ಆ ಡಿಗ್ರಿ ಸುಳ್ಳು ಡಿಗ್ರಿ.
ಇದುವರೆಗೂ ಕೂಡ ಅದ್ರ ಡಿಗ್ರಿ ಕೊಡಿ ಅಂತ ಹೇಳಿದ್ರೆ ಡಿಗ್ರಿ ಕೊಡ್ತಾ ಇಲ್ಲ ಅವರು. ಯಾರು ಆ ವ್ಯಕ್ತಿ ನಮ್ಮ ಪ್ರಧಾನಮಂತ್ರಿಗಳು. ಸೊ ಅದಕ್ಕೋಸ್ಕರ ಇದರಲ್ಲಿ ಯಾವತ್ತೂ ಕೂಡ ಕಾನೂನು ಪಾಲನೆ ಆಗಲೇಬೇಕು ಅಂತ ಇಲ್ಲ, ಕಾನೂನು ಇದೆ. ಥ್ಯಾಂಕ್ ಯು ಸೋ ಮಚ್ ಇಬ್ಬರಿಗೂ ಈ ಚರ್ಚೆಯಲ್ಲಿ ಇಷ್ಟೊತ್ತು ಭಾಗಿಯಾಗಿದ್ದಕ್ಕೆ. ತಮಗೂ ಕೂಡ ಧನ್ಯವಾದ. ಇದರೊಂದಿಗೆ ಈ ವಾರದ ನ್ಯೂಸ್ ಅವರ್ ಸ್ಪೆಷಲ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.